ಯಥೋಪದೇಶಿಯು ಆಗಿರುವಂಥವರು. ವಿತರಾಗಿ ಎಂದರೆ ಏನರ್ಥ? ಯಾರು ಇಲ್ಲಿ ರಾಗವಿರುವುದಿಲ್ಲ, ಯಾರು ಹೃದಯ ಅಂದ್ರೆ ಹಸಿವು, ಕ್ಷುಧ ಅಂದ್ರೆ ಹಸಿವೆಯನ್ನ ಜಯಿಸಿದವರು, ನೀರಡಿಕೆಯನ್ನ ಜಯಿಸಿದವರು, ವೃದ್ಧಾಪ್ಯವನ್ನ ಜಯಿಸಿದಂಥವರು, ರೋಗ ಜನ್ಮ ಮೃತ್ಯು, ಜನ್ಮ ಮತ್ತು ಮೃತ್ಯುವನ್ನ ಭಯವಿಲ್ಲದವರು, ನಿರ್ಭಯರು, ಹಾಗೆ ಗರ್ವ ಇಲ್ಲದವರು, ಯಾವುದರಲ್ಲೂ ರಾಗವನ್ನ ಮಾಡದವರು, ರಾಗ ದ್ವೇಷವನ್ನ ಜಯಿಸಿದವರು, ಯಾರೊಂದಿಗೂ ದ್ವೇಷವನ್ನ ಮಾಡದವರು, ಮೋಹ ಮೋಹವನ್ನ ಇಲ್ಲದವರು, ಹಿಂಸೆ ಇಲ್ಲದವರು, ಅರತಿ ಅಪ್ರಸನ್ನತೆ, ಯಾವುದರಿಂದಲೂ ಅವರು ದುಃಖಿ ಆಗದಿರುವಂತವರು, ಪ್ರಸನ್ನರಾಗಿರುವಂತವರು ಅಂದ್ರೆ ಅಪ್ರಸನ್ನತೆ ಇಲ್ಲದವರು, ಅರತಿ ಆಗದಿರುವಂತವರು, ಶೋಕ ಆಗದಿರುವಂತವರು. ನಿದ್ರೆ ಇಲ್ಲದವರು, ಆಶ್ಚರ್ಯ, ಯಾವುದನ್ನು ನೋಡುತ್ತಾ ಆಶ್ಚರ್ಯವನ್ನ ಹೊಂದುವವರು, ದಣಿವು, ಶೋಕ, ಬೆವರು, ಈ 18 ದೋಷಗಳಿಂದ ರಹಿತರಿದ್ದವರು ಅವರನ್ನು ವೀತರಾಗಿಗಳು ಎನ್ನುತ್ತಾರೆ. 18 ದೋಷ ರಹಿತರಾದವರನ್ನ ವೀತರಾಗಿಗಳು ಎನ್ನುತ್ತಾರೆ. ಈ 18 ದೋಷಗಳು ಇರುವುದಿಲ್ಲ. ಯಾರು ನಿಜವಾದ ದೇವರಿದ್ದಾರೆ, 18 ದೋಷದಲ್ಲಿ ಯಾವುದಾದ್ರೂ ಒಂದು ದೋಷ ಇದ್ರೂ ಸಹ ಅವರು ನಿಜವಾದ ದೇವರೆಂದು ಸ್ವೀಕಾರವನ್ನು ಮಾಡಲಿಕ್ಕೆ ಬರುವುದಿಲ್ಲ. 18 ದೋಷದಿಂದ ಪೂರ್ಣವಾಗಿ ರಹಿತರಿರಬೇಕು. ಅವರು ವೀತರಾಗಿಗಳು ಎನ್ನುತ್ತಾರೆ. ಸರ್ವಜ್ಞರು ಎಂದರೇನರ್ಥ? ಯಾರು ತ್ರಿಕಾಲವರ್ತಿ ಸಮಸ್ತ ದ್ರವ್ಯಗುಣ ಪರ್ಯಾಯಗಳನ್ನು ಯುಗಪತ್ ಏಕ ಸಮಯದಲ್ಲಿ ತಿಳಿಯುವವರು, ಸಮಸ್ತವಾದಂತ ಸಮಸ್ತಿನ ತ್ರಿಕಾಲವರ್ತಿ ಅಂದ್ರೆ 3 ಕಾಲಗಳ ಮತ್ತು ಭೂತಕಾಲ, ಭವಿಷ್ಯತ್ಕಾಲ, ವರ್ತಮಾನ ಕಾಲ, ಎಲ್ಲಾ ಕಾಲ ಹಿಂದೆ ಆಗಿರುವ, ಹೀಗೆ ಆಗುತ್ತಿರುವ, ಮುಂದೆ ಆಗುವ ಎಲ್ಲವನ್ನ ಏಕಕಾಲದಲ್ಲಿ ತ್ರಿಕಾಲವರ್ತಿ ಸಮಸ್ತ ದ್ರವ್ಯ, ಸಮಸ್ತವಾದಂತ ದ್ರವ್ಯ, 6 ದ್ರವ್ಯಗಳ ಪೂರ್ಣವಾದಂತ ಗುಣ ಮತ್ತು ಪರ್ಯಾಯಗಳನ್ನ, ಅವುಗಳ ಗುಣವನ್ನ ಮತ್ತು ಪರ್ಯಾಯವನ್ನ 3 ಕಾಲಗಳಲ್ಲಿಯೂ ಸಹ ಯುಗಪತ್ ಅಂದರೆ ಒಂದೇ ಸಲ ಎಲ್ಲವನ್ನ ಒಂದಾದ್ಮೇಲೆ ಒಂದು ಕ್ರಮ ಪ್ರಕಾರವಾಗಿ ಇಲ್ಲ, ಯುಗಪತ್ ಎಲ್ಲವನ್ನು ಏಕಕಾಲದಲ್ಲಿ ನೋಡುವ ಮತ್ತು ಏಕಕಾಲದಲ್ಲಿ ತಿಳಿಯುವಂತ, ಏಕ ಸಮಯದಲ್ಲಿ ತಿಳಿಯುವಂತ ಅವರನ್ನು ಸರ್ವಜ್ಞರು ಎನ್ನುತ್ತಾರೆ. ಸರ್ವಜ್ಞರು ಎಂದು ಯಾರಿಗಂತಾರೆ? ಯಾರು ಭೂತಕಾಲ, ಭವಿಷ್ಯತ್ಕಾಲ, ವರ್ತಮಾನ ಕಾಲದ ದ್ರವ್ಯಗಳ, ಸಮಸ್ತ ದ್ರವ್ಯಗಳ, 6 ದ್ರವ್ಯಗಳ ಗುಣ ಮತ್ತು ಪರ್ಯಾಯಗಳನ್ನ ಏಕಕಾಲದಲ್ಲಿ ನೋಡುವ ಮತ್ತು ತಿಳಿಯುವಂತ, ಯಾರಲ್ಲಿ ಜ್ಞಾನ ಮತ್ತು ದರ್ಶನ ಪ್ರಾಪ್ತವಾಗುತ್ತದೆ, ಸರ್ವಜ್ಞರು, ಸಮಸ್ತವನ್ನ ತಿಳಿಯುವಂತವರು, ಅಂತವರಿಗೆ ಸರ್ವಜ್ಞರು ಎನ್ನುತ್ತಾರೆ. ಯಾರಲ್ಲಿ ಇಂಥ ಗುಣವಿದೆ ಅಂತವರು ಏನಿದ್ದಾರೆ? ನಿಜವಾದ ದೇವರಿದ್ದಾರೆ, ಇಂಥ ಗುಣವುಳ್ಳವರು. ಯಾರೇ ಇರಲಿರು, ಇಲ್ಲಿ ಹೆಸರು ಮುಖ್ಯವಲ್ಲ. ಜಿನಧರ್ಮವು ಯಾರ ಹೆಸರನ್ನು ಸಹ ಇಲ್ಲಿ ತೆಗೆದುಕೊಂಡಿಲ್ಲ. ಜೈನ ಧರ್ಮ ಗುಣಗಳನ್ನ ಗ್ರಹಣೆಯನ್ನ ಮಾಡುವಂಥದ್ದಿದೆ. ಜಿನರು ಗುಣಗಳನ್ನ ಬೋಧನೆಯನ್ನ ಮಾಡಿದರು.
ಯಾರಲ್ಲಿ ಇಂಥ ಗುಣವಿದೆ ಅಂತವರು ಸರ್ವಜ್ಞರಿದ್ದಾರೆ, ವೀತರಾಗಿಗಳಿದ್ದಾರೆ ಮತ್ತು ಅವರು ದೇವಾದಿ ದೇವರಿದ್ದಾರೆ, ಅಂದರೆ ನಿಜವಾದ ದೇವರಿದ್ದಾರೆ, ಸರ್ವಜ್ಞರು ಎನ್ನುತ್ತಾರೆ. ಇನ್ನು ಹಿತೋಪದೇಶಿ ಅಂದ್ರೆ ಏನರ್ಥ? ಹಿತೋಪದೇಶಿ ಅಂದ್ರೆ ನಿಜವಾದ ದೇವರಲ್ಲಿ ಮುಖ್ಯವಾದ 3 ಲಕ್ಷಣಗಳನ್ನ ಹೇಳಲಾಗಿದೆ. ಈ 3 ಲಕ್ಷಣಗಳು ಯಾರಲ್ಲಿ ಇರ್ತದೆ ಅವರು ನಿಜವಾದ ದೇವರಿದ್ದಾರೆ, ನಿಜವಾದಂತ ದೇವರು. ಈ ಲಕ್ಷಣ ರಹಿತರಾದವರು ನಿಜವಾದ ದೇವರೆಂದು ಸ್ವೀಕಾರ ಮಾಡುವುದಕ್ಕೆ ಬರುವುದಿಲ್ಲ. ನಿರ್ದೋಷರಿರಬೇಕು, ದೋಷ ರಹಿತರಿರಬೇಕು. 18 ದೋಷ ರಹಿತರಿರುವಂತವರು, ಹಾಗೆ ವೀತರಾಗಿಗಳು, ಸರ್ವಜ್ಞರು, ಹಿತೋಪದೇಶಿ, ಜೀವಿಗಳಿಗೆ ಭವ್ಯ ಜೀವಿಗಳಿಗೆ ಆತ್ಮ ಕಲ್ಯಾಣಾರ್ಥವಾಗಿ, ಭವ್ಯ ಜೀವಿಗಳ ಆತ್ಮ ಕಲ್ಯಾಣಕ್ಕಾಗಿ ರತ್ನತ್ರಯ ರೂಪದ ಮೋಕ್ಷ ಮಾರ್ಗದ ರತ್ನತ್ರಯ, ರತ್ನಗಳ ಗಣಿ, ರತ್ನತ್ರಯ ಅಂದ್ರೆ ರತ್ನದ ರಾಶಿ, ಅಪಾರವಾದಂತ ರತ್ನತ್ರಯ ಅಂದ್ರೆ ಏನರ್ಥ? ರತ್ನದ ರಾಶಿ ಅಂತ ಭವ್ಯ ಜೀವಗಳಿಗಾಗಿ ಯಾರು ರತ್ನವನ್ನ ಯಾರು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ? ಪುಣ್ಯಾತ್ಮರು, ಭವ್ಯಾತ್ಮರು, ಪುಣ್ಯ ಜೀವಿಗಳು ರತ್ನವನ್ನ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಪಾಪಿಗಳಿಗೆ ರತ್ನ ಪ್ರಾಪ್ತವಂತೂ ದೂರ, ರತ್ನವನ್ನ ನೋಡುವಂತ ಪರಮ ಸೌಭಾಗ್ಯವೂ ಸಹ ದುರ್ಲಭವಾದಂತದಿದೆ. ಪಾಪಿಗಳಿಗೆ ನೋಡ್ಲಿಕ್ಕೂ ಸಹ ಸಿಗಲ್ಲ. ಆದ್ರೆ ಪುಣ್ಯಾತ್ಮರಿಗೆ, ಭವ್ಯಾತ್ಮರಿಗೆ ರತ್ನತ್ರಯವನ್ನ ಪ್ರಾಪ್ತ ಮಾಡಿಕೊಳ್ಳುವಂತ ಅಂತ ರತ್ನತ್ರಯವನ್ನ ಪ್ರಾಪ್ತಿ ಭವ್ಯ ಜೀವಿಗಳಿಗೆ, ಯಾರಿಗಾಗಿ? ಭವ್ಯಾತ್ಮರಿಗಾಗಿ, ಭವ್ಯ ಜೀವಿಗಳಿಗಾಗಿ, ಭವ್ಯದ ಆತ್ಮಕ್ಕಾಗಿ. ಅಭವ್ಯಾತ್ಮರಿಗಲ್ಲ, ಭವ್ಯಾತ್ಮರಿಗಾಗಿ ಆತ್ಮ ಕಲ್ಯಾಣಾರ್ಥವಾಗಿ ರತ್ನತ್ರಯ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗ ಅಂದ್ರೆ ರತ್ನತ್ರಯ. ರತ್ನತ್ರಯವಿಲ್ಲದೆ ಯಾರಿಗೂ ಸಹ ಮೋಕ್ಷ ಪ್ರಾಪ್ತವಾಗಲ್ಲ. ಯಾರು ರತ್ನತ್ರಯ ಬಲದಿಂದ ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಳ್ಳುವಂತವರಿದ್ದಾರೆ, ಅಂತವರು ತಾವು ಪ್ರಾಪ್ತ ಮಾಡಿಕೊಂಡಂತ ರತ್ನತ್ರಯವನ್ನ ಭವ್ಯಾತ್ಮರಿಗಾಗಿ ಅವರು ಸಹ ರತ್ನತ್ರಯದ ಪ್ರಾಪ್ತಿಗಾಗಿ ಬೋಧನೆಯನ್ನ ಮಾಡುವಂತವರು. ಹಿತೋಪದೇಶಿಗಳು, ಬೇರೆಯವರ ಹಿತವನ್ನ ಮಾಡುವಂತ, ಬೇರೆಯವರ ಕಲ್ಯಾಣವನ್ನು ಮಾಡುವಂತ, ಭವ್ಯಾತ್ಮರ, ಭವ್ಯ ಜೀವಿಗಳ ಕಲ್ಯಾಣವನ್ನ ಮಾಡುವಂತ, ಉಪದೇಶವನ್ನ ಮಾಡುವಂತ, ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದ ಪ್ರಾಪ್ತಿಯ ಬೋಧನೆಯನ್ನ ಮಾಡುವಂತವರು. ರತ್ನತ್ರಯ ಮಾರ್ಗದ ಉಪದೇಶ ನೀಡುವ, ಯಾರು ನೀಡುವಂತವರು? ಪೂರ್ಣವಾದ ರತ್ನತ್ರಯಧಾರಿಗಳಾದಂತವರೇ ರತ್ನತ್ರಯದ ಉಪದೇಶವನ್ನ ಮಾಡಬಲ್ಲರು. ಯಾರಲ್ಲಿ ಯಾವುದರ ಅಂಗಡಿ ಇದೆ ಅದನ್ನೇ ಪ್ರಚಾರವನ್ನ ಮಾಡಬಲ್ಲರು. ಯಾರಲ್ಲಿ ರತ್ನತ್ರಯ ಇದೆ ಅವರು ರತ್ನತ್ರಯದ ಬೋಧನೆಯನ್ನ, ಉಪದೇಶವನ್ನ ಮಾಡುತ್ತಾರೆ ಅಂತ ಅರಿಹಂತರಿಗೆ ಹಿತೋಪದೇಶಿ ಎಂದು ಹೇಳುತ್ತಾರೆ. ಅಂತ ಅರಿಹಂತರಿಗೆ ಹಿತೋಪದೇಶಿಗಳು ಭವ್ಯ ಜೀವಿಗಳ ಹಿತವನ್ನ ಮಾಡುವಂತ, ರತ್ನತ್ರಯದ ಬೋಧನೆಯನ್ನು ಮಾಡುವಂತವರಿಗೆ ಹಿತೋಪದೇಶಿ ಎನ್ನುತ್ತಾರೆ. ನಿಜವಾದ ದೇವರಲ್ಲಿ 3 ಲಕ್ಷಣಗಳನ್ನು ಹೇಳಿದರು. ಯಾವ್ಯಾವುದು? ವೀತರಾಗತ್ವ, ಸರ್ವಜ್ಞತ್ವ, ಹಿತೋಪದೇಶತ್ವ. ಈ 3 ಗುಣಗಳು ಯಾರಲ್ಲಿದೆ ಅವರು ನಿಜವಾದ ದೇವರಿದ್ದಾರೆ ಎನ್ನುವುದನ್ನ ಭವ್ಯಾತ್ಮರು ತಿಳಿದುಕೊಳ್ಳಬೇಕು. ನಿರ್ದೋಷರಾದವರು ಏನಿದ್ದಾರೆ? ದೇವರಿದ್ದಾರೆ ಎಂದು. ಜೈನ ತತ್ವಜ್ಞಾನಾನುಸಾರ ಮುಕ್ತಾತ್ಮರಿಗೆ
ದೇವರಾಗಿದ್ದಾನೆ. ಅಂದರೆ ಅರಿಹಂತರು ಜಿನತತ್ವದ ಅನುಸಾರವಾಗಿ ಮುಕ್ತಾತ್ಮರೆಗಳಿಗೆ ದೇವರಾಗಿದ್ದಾರೆ. ಯಾರು ಮುಕ್ತರಾಗಿದ್ದಾರೆ ಅಂತವರು ದೇವರಿದ್ದಾರೆ. ಸಂಸಾರದಿಂದ ಮುಕ್ತರಾದವರು ಇನ್ನು ಶರೀರದಿಂದ ಮುಕ್ತರಾದಂಥವರು. ಯಾರು ಸಂಸಾರದಿಂದ ಮುಕ್ತರಾಗಿದ್ದಾರೆ ಅಂದ್ರೆ ಅರಿಹಂತರು ಜೀವನ ಮುಕ್ತರು. ಅಂದರೆ ಜೀವನದಿಂದ ಏನಾಗಿದ್ದಾರೆ ಮುಕ್ತರಾಗಿದ್ದಾರೆ. ಇನ್ನು ಅವರಿಗೆ ಜನ್ಮ ಇಲ್ಲ ಮತ್ತು ಅವರಿಗೆ ಏನಿಲ್ಲ, ಇನ್ನು ಜೀವನವನ್ನ ಜನ್ಮ ಆಗುವುದಿಲ್ಲ, ಸಂಸಾರ ದುಃಖ ಇಲ್ಲ ಅವರಿಗೆ. ಜೀವನ ಮುಕ್ತರು ಅಂದ್ರೆ ಸಂಸಾರದ 84 ಲಕ್ಷ ಯೋನಿಯಿಂದ ಅವರು ಏನಾಗಿದ್ದಾರೆ ಮುಕ್ತರಾಗಿದ್ದಾರೆ. ಇನ್ನು ಮುಂದೆ ಅವರು ಅರಿಹಂತರಾದವರು ಸಂಸಾರದಲ್ಲಿ ಬರೋಲ್ಲ ಈ ಅಪೇಕ್ಷೆಯಿಂದ ಜೀವನ ಮುಕ್ತರು. ಮತ್ತು ಸಿದ್ಧರು ಅರಿಹಂತರು ಘಾತಿ ಕರ್ಮಗಳನ್ನು ಕ್ಷಯವಾದಾಗ ಅರಿಹಂತರಾಗ್ತಾರೆ ಮತ್ತು ಅಘಾತಿ ಕರ್ಮಗಳು ಕ್ಷಯವಾದಾಗ ಸಿದ್ಧರಾಗುತ್ತಾರೆ. ಸಿದ್ಧರು ಕರ್ಮಗಳಿಂದ ಮುಕ್ತರು, 8 ಕರ್ಮಗಳಿಂದ ಮುಕ್ತರಾದವರು ನಿಜವಾದಂತ ದೇವರಾಗಿದ್ದಾರೆ. ದೇವರು 2 ಪ್ರಕಾರ, ಸಕಲ ಪರಮಾತ್ಮ, ನಿಖಲ ಪರಮಾತ್ಮರು. ಅಂದರೆ ಸಂಸಾರದಿಂದ ಮುಕ್ತರಾದವರು ಕೂಡ ಕರ್ಮದಿಂದ ಮುಕ್ತರಾದವರು. ಅರಿಹಂತರು ದೇವರು ಇದೇ ಪರ್ಯಾಯದಲ್ಲಿ ಸಿದ್ಧ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಯಾರು ಅರಿಹಂತರಾಗಿದ್ದಾರೆ ಮುಂದೆ ಹೋಗಿ ಅವರು ಸಿದ್ಧರಾಗ್ತಾರೆ. ಯಾವಾಗ ಆಯು ಕರ್ಮನು ಅವರು ನಷ್ಟ ಮಾಡ್ತಾರೆ ಅವರು ಸಿದ್ಧರಾಗ್ತಾರೆ ಮತ್ತು ಪುನಃ ಸಂಸಾರದಲ್ಲಿ ಎಂದು ಸಹ ಬರೋಲ್ಲ. ಇವರು ನಿಜವಾದ ದೇವರಿದ್ದಾರೆ. ಇನ್ನು ನಿಜವಾದ ಶಾಸ್ತ್ರ, ನಿಜವಾದಂತಹ ಶಾಸ್ತ್ರವೆಂದು ಯಾವುದಕ್ಕೆ ಅನ್ನುತ್ತಾರೆ? ನಿಜವಾಗಿರುವಂತಹ ಶಾಸ್ತ್ರ ಯಾವುದಿದೆ ನೋಡು. ದೇವರ ಸ್ವರೂಪವನ್ನ ಹೇಳಿದ್ರಲ್ಲಿ ಈಗ ಇನ್ನು ಶಾಸ್ತ್ರದ ಸ್ವರೂಪವನ್ನ ಹೇಳ. ಯಾವುದು ನಿಜವಾದ ಶಾಸ್ತ್ರವಿದೆ ನಿಜವಾಗಿರುವಂಥದ್ದು? ಅರಿಹಂತ ಭಗವಂತರಿಂದ ಪ್ರತಿಪಾದಿತವಾಗಿರುವ, ಅರಿಹಂತರು ಬೋಧನೆ ಮಾಡಿರುವ, ಪ್ರತಿಪಾದಿಸಿರುವಂತ ಅಂದ್ರೆ ಹೇಳಿರುವಂತ, ಬೋಧನೆ ಮಾಡಿರ್ತಕ್ಕಂಥ ಪ್ರತಿಪಾದಿತವಾಗಿರುವ ದಿಗಂಬರ ಆಚಾರ್ಯ ಮುನಿಗಳ ಮೂಲಕ ಅರಿಹಂತರು ಕಥಿತವಾಗಿರುವ ಅರಿಹಂತರು ಹೇಳಿರುವಂತ ದನ್ನ ಆಚಾರ್ಯರು ಮತ್ತು ಮುನಿಗಳ ಮೂಲಕ ಲಿಪಿಬದ್ಧಗೊಂಡ ಅಂದ್ರೆ ಲಿಖಿತ ರೂಪದಲ್ಲಿ ಬರೆದಿರುವಂತ, ಲಿಪಿಬದ್ಧಗೊಂಡಿರುವಂತ ಶಾಸ್ತ್ರ ಯಾವುದನ್ನು ಯಾರು ಖಂಡನ ಮಾಡಲಾರರು, ಯಾರು ಅದನ್ನ ಖಂಡಿಸುವುದಕ್ಕೆ ಆಗುವುದಿಲ್ಲ. ಅಂದ್ರೆ ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ ಶಾಸ್ತ್ರವನ್ನ ಯಾರು ಖಂಡಿಸುವುದಕ್ಕಾಗಲ್ಲ. ಅಂದ್ರೆ ಯಾರು ಅದನ್ನ ಏನ್ ಮಾಡ್ಲಿಕ್ಕಾಗಲ್ಲ, ಗೆಲ್ಲುವುದಕ್ಕೆ ಆಗುವುದಿಲ್ಲ. ಖಂಡನೆ ಮಾಡಲಾಗಿರ್ತಕ್ಕಂಥ ಯಾವುದರಲ್ಲಿ ಖಂಡನೆ ಮಾಡಲಾಗಿರುವಂತ ಅಂದ್ರೆ ಖಂಡನೆ ಮಾಡಲು ಆಗದಿರುವಂತ ಯಾವುದರಲ್ಲಿ ಪಾಪ ಮತ್ತು ಕಷಾಯಗಳಂತ ದೂರವಿರಲು ಪ್ರೇರಣೆ ಇರುತ್ತದೆಯೋ, ಯಾವುದರಲ್ಲಿ 5 ಪಾಪಗಳಿಂದ ಮತ್ತು ಕಷಾಯಗಳಿಂದ ದೂರವಿರಲು, ಯಾವುದರಲ್ಲಿ ಕ್ರೋಧ ಮಾನ ಮಾಯ ಆದಿ ಕಷಾಯಗಳ ದೂರವಿರಲು ಪ್ರೇರಣೆ ಇರುತ್ತದೆಯೋ ಹಾಗೂ ಆತ್ಮ ಕಲ್ಯಾಣದ ಚರ್ಚೆ ಇರುತ್ತದೆಯೋ, ಯಾವುದರಲ್ಲಿ ಪಾಪಗಳಿಂದ ದೂರವಿರಲು ಮತ್ತು ಕಷಾಯಗಳಿಂದ ದೂರವಿರಲು ಆತ್ಮ ಕಲ್ಯಾಣದ ಚರ್ಚೆಯನ್ನ ಮಾಡುವಂತ ಬೋಧನೆಯನ್ನ ಮಾಡಲಾಗಿದೆ ಇರುತ್ತದೆಯೋ, ಅಸತ್ಯ ಮಾರ್ಗ ನಾಶ ಮಾಡುವ ಸಾಮರ್ಥ್ಯ ಇರುತ್ತದೆಯೋ, ಸುಳ್ಳನ್ನ ಖಂಡನೆ ಮಾಡತಕ್ಕಂತ, ಅಧರ್ಮವನ್ನ ಖಂಡಿಸ್ತಕ್ಕಂತ, ಪಾಪವನ್ನ ಖಂಡನೆ ಮಾಡತಕ್ಕಂತ, ಪುಣ್ಯವನ್ನ ವೃದ್ಧಿ ಮಾಡತಕ್ಕಂತ ಅಂದ್ರೆ ಪಾಪವನ್ನ ತ್ಯಾಗ ಮಾಡುವಂತ, ಸುಳ್ಳಾಗಿರುವುದನ್ನ ಖಂಡನೆ
ಮಾಡ್ತಕ್ಕಂಥ ಅಸತ್ಯ ಮಾರ್ಗದ ನಾಶ ಮಾಡುವಂತ, ಸುಳ್ಳಾದ ಅಸತ್ಯ ಮಾರ್ಗವನ್ನ ನಾಶವನ್ನ ಮಾಡ್ತಕ್ಕಂಥ, ಖಂಡನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರುತ್ತದೆಯೋ. ಮತ್ತು ಅಹಿಂಸೆಯೇ ಧರ್ಮದ ಮೂಲ. ಅಹಿಂಸಾ ಧರ್ಮದ ಮೂಲ ಯಾವುದು? ಅಹಿಂಸ. ಧರ್ಮ ಎಂದರೆ ಅಲ್ಲಿ ಅಹಿಂಸೆ ಇರಬೇಕು. ಅಹಿಂಸೆ ಇದ್ದಾಗ ಮಾತ್ರ ಅಲ್ಲಿ ಧರ್ಮವಿದೆ. ಯಾವುದು ಹಿಂಸೆ ಇದೆ ಅದು ಧರ್ಮವಾಗುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಬಂಧುಗಳು. ಹಿಂಸೆ ಮಾಡುವುದು ಮೂಲ ಕಾಲದಲ್ಲಿ ಧರ್ಮವಾಗಲ್ಲ. ಯಾವುದೇ ಜೀವಕ್ಕೆ ಮನಸ್ಸಿನಿಂದ, ವಚನದಿಂದ, ಕಾಯದಿಂದ ನೋವನ್ನುಂಟು ಮಾಡುವಂಥದ್ದು, ಬಾಧೆಯನ್ನು ಮಾಡುವಂಥದ್ದು, ಯಾರಿಗೂ ಸಹ ತ್ರಾಸ ಕೊಡುವಂಥದ್ದು, ದುಃಖವನ್ನು ಮಾಡುವಂಥದ್ದು, ಇನ್ನೊಂದು ಜೀವಿಯ ಗರ್ದನವನ್ನ ಕಟ್ ಮಾಡುವಂಥದ್ದು ಅಂದ್ರೆ ಕುತ್ತಿಗೆಯನ್ನ ಕಟ್ ಮಾಡುವಂಥದ್ದು, ಇನ್ನೊಬ್ಬರಿಗೆ ಮಾನಸಿಕವಾಗಿ ಶಾರೀರಿಕವಾಗಿ ಆದಿಯಾಗಿ ಹಿಂಸೆಯನ್ನ ಮಾಡುವಂಥದ್ದು ಯಾವುದೇ ಜೀವಕ್ಕೂ, ಮನುಷ್ಯರಿಗೆ ಮಾತ್ರವಲ್ಲ ಪ್ರಾಣಿ ಮಾತ್ರಕ್ಕೆ, ಯಾವುದೇ ಜೀವಕ್ಕೂ ಸಹ ದುಃಖವನ್ನ ಕೊಡದಿರುವಂಥದ್ದು ಅಹಿಂಸೆಯಲ್ಲಿದೆ, ಅದು ಧರ್ಮವಿದೆ. ಹಿಂಸೆ ಇರುವಂಥದ್ದು ಧರ್ಮವಲ್ಲ. ಸಾಮರ್ಥ್ಯವನ್ನ ಇರುತ್ತದೆಯೋ ಮತ್ತು ಅಹಿಂಸೆಯೇ ಯಾವುದರ ಮುಖ್ಯ ಧರ್ಮವಾಗಿರುತ್ತದೆಯೋ, ಅಹಿಂಸೆಯೇ ಅದರ ಮೂಲ ತಾಯಿ ಬೇರು. ಧರ್ಮದ ಮೂಲ ಯಾವುದು? ದಯ. ಧರ್ಮದ ಮೂಲ ದಯ. ಎಲ್ಲಿ ದಯ ಇದೆ ಅಲ್ಲಿ ಧರ್ಮವಿದೆ. ದಯ ಇಲ್ಲದಿದ್ರೆ ಧರ್ಮ ಇರುವುದಿಲ್ಲ. ತಾಯಿ ಬೇರು, ಮರಕ್ಕೆ ಯಾವ ರೀತಿ ತಾಯಿ ಬೇರು ಇರ್ತದೆಯೋ ಅದೇ ರೀತಿ ಧರ್ಮಕ್ಕೂ ಸಹ ದಯವೆನ್ನುವಂತ ತಾಯಿ ಬೇರು ಇರುತ್ತದೆ. ಅದನ್ನು ನಿಜವಾದ ಶಾಸ್ತ್ರವೆನ್ನುತ್ತಾರೆ. ನಿಜವಾದಂತಹ ಶಾಸ್ತ್ರವಿದೆ, ಅದನ್ನು ಆಗಮ ಎಂದು ಎನ್ನುತ್ತಾರೆ. ಎನ್ನುತ್ತಾರೆ ಆಗಮ ಅಂದ್ರೆ ಆಗಮ ಎಂದ್ರೆ ಆಗಮ ಎಂದು ಎನ್ನುತ್ತಾರೆ. ಆಪ್ತ, ಕಥಿತ, ಗಣಧರ, ರಚಿತ, ಮುನಿಗಳಿಂದ ಹಾಗೆ ನಮನ ಮಾಡಲ್ಪಟ್ಟ. ಆಗಮ ಅಂದ್ರೆ ಏನರ್ಥ? ಅಂದ್ರೆ ಆಪ್ತ ಅಂದ್ರೆ ಅರಿಹಂತರು, ಆಪ್ತ ಅಂದ್ರೆ ಅರಿಹಂತರು, ಸರ್ವಜ್ಞರು, ಹಿತೋಪದೇಶಿಗಳು, ಜಿನರು. ಆಪ್ತರಂದು ಯಾರು ಹೇಳ್ತಾರೆ? ನಿಜವಾದ ದೇವ. ಆಪ್ತ, ಆಪ್ತರಿಂದ ಅಂದ್ರೆ ಕಥಿತವಾದ ಆಪ್ತ ಮತ್ತು ಕಥಿತ. ಆಪ್ತರಿಂದ ಹೇಳಿರುವಂತ, ಕಥಿತ ಮಾಡಿ ಹೇಳಿರುವಂತ. ಅಂದ್ರೆ ಗಣಧರ. ಗಣಧರ ಅಂದ್ರೆ ಗಣಧರರಿಂದ ಅದನ್ನ ರಚಿತವಾಗಿರುವ. ಮತ್ತು ಅಂದ್ರೆ ಮುನಿಗಳಿಂದ ಮನನ ಮಾಡಲ್ಪಟ್ಟ. ಮುನಿಗಳಿಂದ ಅದನ್ನ ಮನನವನ್ನ ಮಾಡಲ್ಪಟ್ಟಂತ ಅಂದ್ರೆ ಅದನ್ನು ತಿಳಿಯಲ್ಪಟ್ಟಂತ. ಆಗಮ ಅಂದ್ರೆ ಏನಂತ ಗೊತ್ತಾಯ್ತಿಲ್ಲ? ಆಗಮ ಅಂದ್ರೆ ಆಪ್ತರು ಹೇಳಿರುವಂತ, ಅಂದ್ರೆ ಗಣಧರರು ಅದನ್ನ ಲಿಪಿಬದ್ಧ ಮಾಡಿರುವ, ಮತ್ತು ಮುನಿಗಳು ಮನನವನ್ನ ಮಾಡಲ್ಪಟ್ಟಂತ ಶಾಸ್ತ್ರಕ್ಕೆ ಆಗಮ ಎನ್ನುತ್ತಾರೆ. ಶಾಸ್ತ್ರ ಅಥವಾ ಜಿನವಾಣಿಯನ್ನು ಆಗಮ ಎನ್ನುತ್ತಾರೆ. ಅಂದ್ರೆ ಅಂತ ಯಾರು ಖಂಡನೆ ಮಾಡಲಾಗದ ಮತ್ತು ಯಾವುದರಲ್ಲಿ ಪಾಪಗಳನ್ನ ತ್ಯಾಗ ಮಾಡಲು ಬೋಧನೆ ಇದೆಯೋ, ಯಾವುದರಲ್ಲಿ ಕಷಾಯವನ್ನ ತ್ಯಾಗ ಮಾಡಲು ಉಪದೇಶವಿದೆಯೋ, ಯಾವುದರಲ್ಲಿ ಆತ್ಮ ಕಲ್ಯಾಣದ ಚರ್ಚೆ ಇದೆಯೋ, ಸಂಸಾರ ವೃದ್ಧಿ ಮಾಡುವಂತ ಚರ್ಚೆ, ಅದು ಶಾಸ್ತ್ರವಾಗಲ್ಲ, ಆಗಮ ಆಗಲ್ಲ. ಯಾವುದು ಆತ್ಮದ ಕಲ್ಯಾಣವನ್ನ ಮಾಡುವಂತದಿದೆ ಮತ್ತು ಯಾವುದರಲ್ಲಿ ದಯವನ್ನು ಉಳ್ಳಿರುವಂತ ಅಹಿಂಸ ಧರ್ಮ ಇದೆ, ಬೋಧನೆ ಇದೆ, ಅದು ಆಗಮ ಎನ್ನುತ್ತಾರೆ. ಆಗಮ ಎನ್ನುತ್ತಾರೆ. ಉದಾಹರಣೆಗೆ ಯಾವುದೇ ಆಗಮ 4 ಅನಿಯೋಗಗಳಿದ್ದಾವೆ. ಪ್ರಥಮಾನಿಯೋ, ಕರಣಾನಿಯೋ, ಚರಣಾನಿಯೋ, ದ್ರವ್ಯ
ದ್ರವ್ಯಾನಿಯು ಎನ್ನುವಂತ 4 ಅನುಯೋಗಗಳಿವೆ. ಆಗಮ, ಸಮಯಸಾರ, ಮೋಕ್ಷಶಾಸ್ತ್ರ ಅಂದ್ರೆ ತತ್ವಾರ್ಥ ಸೂತ್ರ, ರತ್ನಾಕರಂಡ ಶ್ರಾವಕಾಚಾರ ಆದಿ ಮೂಲಾಚಾರ ಆದಿ ಶಾಸ್ತ್ರಗಳಿದ್ದಾವೆ. ಆದಿಯಾಗಿ ಎಲ್ಲ ಶಾಸ್ತ್ರಗಳು ಬರ್ತಾ ಇದ್ರು. 4 ಅನುಯೋಗದ ಎಲ್ಲ ಶಾಸ್ತ್ರಗಳೆಂದು ತಿಳಿದುಕೊಳ್ಳಬೇಕು. ಯಾವುದು ಆಗಮ? ಆಪ್ತರಿಂದ ಕಥಿತ ಮಾಡಿರುವಂತಂದ್ರೆ ಹೇಳಿರುವಂತ, ಗಣಧರರು ರಚಿಸಲಿರುವಂತದ್ದು ಲಿಪಿಬದ್ಧ ಮಾಡಿರುವಂತ, ಮುನಿಗಳು ಮನನವನ್ನ ಮಾಡಿಕೊಳ್ಳುವಂತ ಅಂದ್ರೆ ಮಾಡುವಂತ ಯಾವ ಶಾಸ್ತ್ರವಿದೆ, ಬೇರೆಯವರಿಂದ ಖಂಡನೆ ಆಗಲಾಗದಿರುವಂತ ಅಂದ್ರೆ ಯಾರು ಖಂಡಿಸುವುದಕ್ಕೆ ಆಗದೇ ಇರುವಂತ ಯಾವ ಶಾಸ್ತ್ರವಿದೆ ಅದಕ್ಕೆ ಸವಚನ ಬಾಧಿತ ಮತ್ತು ಸುಳ್ಳನ್ನ ಖಂಡಿಸತಕ್ಕಂಥ, ಸತ್ಯದ ಬೋಧನೆಯನ್ನು ಮಾಡತಕ್ಕಂಥ, ರತ್ನತ್ರಯದ ಪ್ರಾಪ್ತಿಗಾಗಿ ಹಾಗೆಯೇ ಆತ್ಮ ಕಲ್ಯಾಣಕ್ಕಾಗಿ ಭವ್ಯ ಜೀವಗಳಿಗಾಗಿ ಸತ್ಯದ ಅಂದ್ರೆ ತತ್ವಗಳನ್ನ ನಿಜ ಸ್ವರೂಪವನ್ನ ಯಾವುದರಲ್ಲಿ ವಸ್ತು ಸ್ವರೂಪವನ್ನೇ ಹೇಳಿದ್ದಾರೆ ಅದು ಆಗಮ. ಇದೇ 4 ಪ್ರಕಾರ ಅಂದ್ರೆ ಪ್ರಥಮಾನಿಯೋ, ಕರುಣಾನಿಯೋ, ಚರಣಾನಿಯೋ ಮತ್ತು ದ್ರವ್ಯಾನಿಯೋ ಈ ಪ್ರಕಾರವಾಗಿ ತಿಳ್ಕೊಳ್ಬೇಕು. ಇದಕ್ಕೆ ಆಗಮ ಎನ್ನುತ್ತಾರೆ, ಜಿನವಾಣಿ ಎನ್ನುತ್ತಾರೆ, ಶಾಸ್ತ್ರ ಎನ್ನುತ್ತಾರೆ. ಎಲ್ಲ ಒಂದೇ ಅರ್ಥ ಇದೆ. ಆದರೆ ಇದರಲ್ಲಿ ಈ ದೋಷ ಇದ್ರೆ ಅದು ಆಗಮವಾಗುವುದಿಲ್ಲ. ಯಾವುದರಲ್ಲಿ ಪಾಪದ ಉಪದೇಶವನ್ನು ಮಾಡಿದ್ದಾರೆ, ಸತ್ಯ ಇಲ್ಲ ಅಲ್ಲಿ ಅಸತ್ಯದ ಕಥನೆಯನ್ನು ಮಾಡಿದ್ದಾರೆ, ಅದು ಶಾಸ್ತ್ರವಾಗುವುದಿಲ್ಲ. ಯಾವುದರಲ್ಲಿ ಪಾಪದ ಬೋಧನೆ ಇದೆ, ಕಷಾಯಗಳನ್ನ ಉದ್ಭವ ಮಾಡತಕ್ಕಂಥದ್ದಿದೆ, ಅದು ಯಾವುದು ಶಾಸ್ತ್ರವಾಗಲ್ಲ. ವಸ್ತು ಸ್ವರೂಪ ವಿಪರೀತವಾಗಿ ಹೇಳಿದ್ದಾರೆ, ಅದು ಶಾಸ್ತ್ರವಾಗುವುದಿಲ್ಲ. ನಿಜವಾದ ಗುರು, ಈಗ ನಿಜವಾದ ಗುರುಗಳನ್ನು ತಿಳಿದುಕೊಳ್ಳೋಣ. ಯಾರು ನಿಜವಾದ ಗುರುಗಳಿದ್ದಾರೆ? ಆಪ್ತರಾಯ್ತು, ಆಗಮವಾಯಿತು ಅಂದ್ರೆ ಜಿನವಾಣಿ. ಈಗ ಗುರು ಯಾರು ಎನ್ನುವುದನ್ನ, ಗುರುಗಳ ಸ್ವರೂಪವನ್ನ ತಿಳಿಯೋಣ. ಜೈನರ ಮೂಲವಾದಂತ ಗ್ರಂಥ ಇದೆಯಲ್ಲ, ಅದು ಜೈನರ ಮೂಲದಂತ ಅಂಗಗಳು ಅಂದ್ರೆ ಎಲ್ಲ ಅಂಗಗಳು ಬರುತ್ತದೆ. ಇದರಲ್ಲಿ ಅಂಗ ಅನ್ನೋದನ್ನ ಹೇಳ್ತಾರೆ. ಮತ್ತು ಮೂಲ ಗ್ರಂಥಗಳು ಅಂದ್ರೆ ಎಲ್ಲವೂ ಮೂಲ ಗ್ರಂಥಗಳೇ ಇದೆ. 4 ಅನುಯೋಗದಲ್ಲಿ ಇದನ್ನ ಕಥನವನ್ನ ಮಾಡಿದ್ದಾರೆ. 11 ಅಂಗ, 14 ಪೂರ್ವ ಅಂಗಗಳು ಅಂದ್ರೆ ಇದೆ. 14 ಅಂಗಗಳು ಬರ್ತದೆ. ಅಂಗ ಅಂದ್ರೆ ಎಲ್ಲ ಅದರ ಅಂಗಗಳೆಲ್ಲ ವಿವರವಾಗಿ ಎಲ್ಲ ಕೊಟ್ಟಿದ್ದಾರಲ್ಲ, ಯಾವ್ಯಾವ ಅಂಗ ಎಷ್ಟೆಷ್ಟು ಏನು ಅನ್ನೋದನ್ನ ಕೊಟ್ಟಿದ್ದಾರೆ. ಅಂಗದಲ್ಲೇ ಬರ್ತದೆ. ಜಿನವಾಣಿ ಪುರ ಅದರಲ್ಲೇ ಇರುವಂತದ್ದು. ಇನ್ನು ನಿಜವಾದ ಗುರು ಯಾರು ನೋಡೋಣ. ಇಲ್ಲಿ ಯಾರು ಪಂಚೇಂದ್ರಿಯ ವಿಷಯ ಆರಂಭ ಕ್ರಿಯೆಗಳು ಹಾಗೂ ಪರಿಗ್ರಹಗಳಿಂದ ದೂರ ಇರುತ್ತಾರೆಯೋ, ಹಾಗೂ ಧ್ಯಾನ ಮತ್ತು ತಪದಲ್ಲಿ ಲೀನರಾಗಿರುತ್ತಾರೆಯೋ, ಯಾರಿಗೆ ಗುರು ಎನ್ನುತ್ತಾರೆ? ಗುರುಗಳು ಯಾರು ಪಂಚೇಂದ್ರಿಯ ವಿಷಯಗಳ ಆರಂಭ ಕ್ರಿಯೆಯಿಂದ ಅಂದ್ರೆ ಪಂಚೇಂದ್ರಿಯ ಸಂಬಂಧವಾದಂತ ವಿಷಯದಿಂದ ದೂರ ಇರುತ್ತದೆ. ಆರಂಭ ಆದಿ ಕ್ರಿಯೆಗಳಿಂದ, ಸಾರಂಭವಾದಿ ಕ್ರಿಯೆಗಳಿಂದ, ಪಾಪ ಕಾರ್ಯಗಳಿಂದ ಯಾರು ಕೃತಕರಿತ ಅನುಮೋದನೆಯನ್ನ ಮಾಡುವುದಿಲ್ಲ, ಆರಂಭ ಸಾರಂಭಗಳನ್ನ ಮಾಡದೇ ಇರುವಂತವರು ಹಾಗೂ ಪರಿಗ್ರಹಗಳಿಂದ ದೂರ ಇರುವಂತವರು, ಅಂತರಂಗ ಬಹಿರಂಗ ಪರಿಗ್ರಹಗಳಿಂದ ಪೂರ್ಣವಾಗಿ ತ್ಯಾಗವನ್ನ ಮಾಡದಂತವರು, ದೂರ ಇರುವಂತವರು
ಹಾಗೂ ಪ್ರತಿದಿನ 24 ಗಂಟೆಯೂ ಜ್ಞಾನ ಧ್ಯಾನ. ಯಾವ ಸಾಧನೆಯನ್ನು ಮಾಡ್ತಾ ಇರ್ತಾರೆ ಅವರು? ಜ್ಞಾನ ಮತ್ತು ಧ್ಯಾನ. ಧ್ಯಾನವನ್ನು ಮಾಡ್ತಾರೆ ಮತ್ತು ಜ್ಞಾನವನ್ನ ಸ್ವಾಧ್ಯಾಯವನ್ನ ಮಾಡ್ತಾ ಇರ್ತಾರೆ. 24 ಗಂಟೆನೂ ಸಹ ಅವರು ಏನ್ ಮಾಡ್ತಾ ಇರ್ತಾರೆ? ಜ್ಞಾನ ಅಥವಾ ಧ್ಯಾನದಲ್ಲಿ ಮತ್ತು ತಪದಲ್ಲಿ ಲೀನರಾಗಿರುತ್ತಾರೆಯೋ. ಗುಪ್ತಿ ಮತ್ತು ಸಮಿತಿಯಲ್ಲಿ ಅವರು ಸದಾಕಾಲ ಲೀನರಾಗಿರುವಂತವರು. ಅವರನ್ನು ನಿಜವಾದ ಗುರು ಎನ್ನುತ್ತಾರೆ. ನಿಜವಾದಂತ ಗುರುಗಳು ಸಾಂಸಾರಿಕವಾದ ಚರ್ಚೆಯನ್ನು ಮಾಡ್ತಾ ಇರುವಂತವರು. ಹಾಗೆ ಆರಂಭ ಸಾರಂಭ ಆದಿ ಎಲ್ಲ ಉದ್ಯೋಗಗಳ ಬಗ್ಗೆ ಉಪದೇಶ ಕೊಡೋದು, ಅದರ ಚರ್ಚೆಯನ್ನು ಮಾಡೋದು ಇಲ್ಲ. ಏನ್ ಮಾಡ್ತಾ ಇರ್ತಾರೆ? ಧ್ಯಾನ ಮಾಡ್ತಾರೆ, ಅಧ್ಯಯನವನ್ನ ಮಾಡ್ತಾರೆ, ಧರ್ಮ ಚರ್ಚೆಗಳನ್ನ ಮಾಡ್ತಾರೆ. ಏನ್ ಮಾಡ್ತಾರ? ಧರ್ಮದ ಚರ್ಚೆಯನ್ನ ಮಾಡುವಂಥದ್ದು ಮತ್ತು ಧರ್ಮದ ಬೋಧನೆಯನ್ನ ಮಾಡುವಂಥದ್ದು. ಆರಂಭ ಸಾರಂಭಾದಿ ಕಾರ್ಯಗಳನ್ನ ಕ್ರಿಯೆಗಳನ್ನ ಮಾತು ಬಂದ್ರೆ ಮೌನವಾಗಿ ಇರುವಂಥದ್ದು. ಆಚಾರ್ಯರು ಉಪಾಧ್ಯಾಯರು ಸರ್ವ ಸಾಧುಗಳು. ಗುರುಗಳು ಯಾರಿದ್ದಾರೆ? ಆಚಾರ್ಯರು ಗುರುಗಳಿದ್ದಾರೆ. ಹಾಗೇನೆ ಉಪಾಧ್ಯಾಯರು ಗುರುಗಳಿದ್ದಾರೆ, ಸಾಧುಗಳು ಗುರುಗಳಿದ್ದಾರೆ. ನಿಜವಾದ ಗುರುಗಳು ಎನ್ನುತ್ತಾರೆ. ಆಚಾರ್ಯ ಉಪಾಧ್ಯಾಯ ಸರ್ವ ಸಾಧು. ನಾವು ನಿಜವಾದಂತಹ ಶಾಸ್ತ್ರ ದೇವಶಾಸ್ತ್ರ ಗುರುವಿನ ಸ್ವರೂಪವನ್ನು ತಿಳಿದು ಪೂಜೆ ಆರಾಧನೆ ಮಾಡಬೇಕು. ನಾವು ನಿಜವಾದಂತ ದೇವಶಾಸ್ತ್ರ ಗುರುಗಳ ಸ್ವರೂಪವನ್ನ, ಯಾರು ದೇವರಿದ್ದಾರೆ, ಯಾವುದು ಶಾಸ್ತ್ರವಿದೆ ಮತ್ತೆ ಯಾರು ಗುರುಗಳಿದ್ದಾರೆ ಎನ್ನುವುದನ್ನ ದೇವಶಾಸ್ತ್ರ ಗುರುವನ್ನ ತಿಳಿದು ನಾವೇನ್ ಮಾಡಬೇಕು? ಆರಾಧಿಸಬೇಕು. ಈ ಗುಣ ಯಾರಲ್ಲಿದೆ ಅವರನ್ನ ಆರಾಧಿಸಬೇಕು. ಒಂದು ವೇಳೆ ಗುಣ ಇಲ್ಲದೆ ಇದ್ರೆ ಭವ್ಯಾತ್ಮರು ಅದನ್ನ ತ್ಯಾಗ ಮಾಡಿ ಬಿಡ್ತಾರೆ. ಎಲ್ಲಿ ಗುಣ ಇದೆ ಅಲ್ಲಿ ಪೂಜೆಯನ್ನ ಆರಾಧನೆಯನ್ನ ಮಾಡ್ತಾರೆ. ಪೂಜೆ ಆರಾಧನೆ ಭಕ್ತಿಯನ್ನ ಮಾಡಬೇಕು. ನಿರ್ದೋಷ ದೇವ ನಿಗ್ರಂಥ ಗುರು ಮತ್ತು ಸಿದ್ಧಾಂತ ಶಾಸ್ತ್ರಗಳ ಪೂಜೆ ಮಾಡುವುದರಿಂದ ನಿಜವಾದ ದೇವ ಮತ್ತು ನಿಜವಾದ ಶಾಸ್ತ್ರ ಮತ್ತು ನಿಜವಾದಂತ ಗುರುಗಳ ಪೂಜೆಯನ್ನ ಮಾಡುವುದರಿಂದ, ಶಾಸ್ತ್ರಗಳ ಪೂಜೆಯನ್ನ ಮಾಡುವುದರಿಂದ ಕರ್ಮಗಳ ಕ್ಷಯ ಮತ್ತು ದುಃಖದ ನಾಶವಾಗುತ್ತದೆ. ಕರ್ಮದ ಕ್ಷಯವಾಗುತ್ತದೆ, ದುಃಖದ ನಾಶವಾಗುತ್ತದೆ ಹಾಗೂ ಸದ್ಗುಣಗಳ ಪ್ರಾಪ್ತಿ ಮತ್ತು ಸದ್ಗತಿಯ ಪ್ರಾಪ್ತಿಯಾಗುತ್ತದೆ. ಸದ್ಗುಣಗಳು ಪ್ರಾಪ್ತವಾಗುತ್ತದೆ. ಗುಣವಾನರ ಶರಣ ಹೋದ್ರೆ ಆ ಗುಣಗಳು ನಮಗೂ ಪ್ರಾಪ್ತವಾಗ್ತವೆ. ಆದರೆ ಯಾರು ಕೊದ್ದು ದೋಷಯುಕ್ತರಿದ್ದಾರೆ, ಅವಗುಣ ಇದ್ದಾರೆ, ಅವರ ಶರಣ ಹೋದ್ರೆ ನಮಗೂ ಸಹ ಗುಣ ಹೇಗೆ ಬರ್ಲಿಕ್ಕೆ ಸಾಧ್ಯ? ಅಂತ ಗುಣಗಳೇ ಪ್ರಾಪ್ತವಾಗ್ತವೆ. ಅದಕ್ಕಾಗಿ ಗುಣವಾನರಾದಂತ ನಿರ್ದೋಷಿಯಾದಂತ ಅಂತವರ ಶರಣ ಹೋಗೋದ್ರಿಂದ ನಮಗೂ ಸದ್ಗುಣಗಳು ಪ್ರಾಪ್ತವಾಗುತ್ತವೆ. ಅಂತ ಸದ್ಗುಣಗಳು, ಅವರಲ್ಲಿರ್ತಕ್ಕಂಥ ಗುಣಗಳು ನಮಗೂ ಸಹ ಪ್ರಾಪ್ತವಾಗುತ್ತವೆ. ಒಂದೇ ತದ್ಗುಣ ಲಬ್ಧಿ. ಹೇ ಭಗವಾನ್, ನಿಮ್ಮಲ್ಲಿ ಅಂತ ಗುಣಗಳಿದ್ದೇವೆ, ಅಂತ ಗುಣಗಳು ನನ್ನಲ್ಲೂ ಪ್ರಾಪ್ತವಾಗಲಿ ಎನ್ನುವ ಭಾವನೆಯಿಂದ ಪೂಜೆ ಆರಾಧನೆಗಳನ್ನ ಮಾಡಬೇಕು. ಭವ್ಯಾತ್ಮರು ಗುಣಗಳ ಪ್ರಾಪ್ತಿ ಸದ್ಗತಿಯ ಪ್ರಾಪ್ತಿಯಾಗುತ್ತದೆ. ಸದ್ಗತಿ ಎಲ್ಲಿ ಸನ್ಮಾರ್ಗದ ಬೋಧನೆಯಾಗುತ್ತದೆ. ಹಾಗೆ ಸದಾಕಾಲ ಸುಖ ಪ್ರಾಪ್ತವಾಗುತ್ತದೆ. ಸದ್ಗತಿ ಅಂದ್ರೆ ಒಳ್ಳೆಯ ಗತಿ, ಒಳ್ಳೆಯ ಗತಿ ಪ್ರಾಪ್ತವಾಗುವಂಥದ್ದು. ಇದೆಲ್ಲವೂ ಸಹ ಯಾವುದರಿಂದ ಅಂದರೆ ದೇವಶಾಸ್ತ್ರ ಪೂಜೆಯನ್ನ ಮಾಡುವುದರಿಂದ, ಆರಾಧನೆ ಮಾಡುವುದರಿಂದ
ಸದ್ಗತಿಯ ಪ್ರಾಪ್ತವಾಗುತ್ತದೆ. ಆಚಾರ್ಯರು ಜ್ಞಾನಸಾಗರರು ಹೇಳ್ತಾರೆ, ಮಾನವ ಧರ್ಮದಲ್ಲಿ ಯಾವುದೇ ಮಾನವ ಧರ್ಮ ಅಂದ್ರೆ ಶ್ರಾವಕಾಚಾರ, ಮಾನವ ಧರ್ಮ ಅಂದ್ರೆ ಶ್ರಾವಕಾಚಾರವಿದೆ. ಯಾವುದೇ ಅಭಿಷ್ಟ ಸ್ಥಾನಗಳನ್ನು ತಲುಪಲು 3 ಸಂಗತಿಗಳ ಅವಶ್ಯಕತೆ ಇರುತ್ತದೆ. ನಾವು ಯಾವುದಾದ್ರೂ ಒಂದು ಇಚ್ಛಿತವಾದಂತ ಸ್ಥಾನಕ್ಕೆ ಹೋಗುವುದಕ್ಕೆ, ತಲುಪುವುದಕ್ಕೆ, ಮುಟ್ಟಬೇಕಾದ್ರೆ 3 ಅವಶ್ಯಕವಾದಂಥದನ್ನ ಧ್ಯಾನದಲ್ಲಿ ಇಟ್ಟುಕೊಳ್ಳಬೇಕಾಗ್ತದೆ. ಯಾವುದು 3 ಮುಖ್ಯವಾದಂತ ಪಾಯಿಂಟ್? ಮುಖ್ಯವಾದ ಪಾಯಿಂಟ್ ಯಾವುದಿದೆ? 3 ಯಾವುದಿದೆ ಗೊತ್ತಿದೆಯಾ? ನೋಡೋಣ. ಆಚಾರ್ಯ ಜ್ಞಾನಸಾಗರರು ಅಂದ್ರೆ, ಜ್ಞಾನಸಾಗರರು ಯಾರು ಅಂದ್ರೆ, ಜ್ಞಾನಸಾಗರರು ಅಂದ್ರೆ ಆಚಾರ್ಯ ವಿದ್ಯಾಸಾಗರ ಗುರುಗಳು. ಯಾರು? ವಿದ್ಯಾಸಾಗರರ ಗುರುಗಳಿದ್ರು ಅವರು. ಅವಶ್ಯವಾಗಿದೆ. ಒಂದು ಮಾರ್ಗ, ಎರಡನೇದು ಪ್ರಕಾಶಕ, ಹಾಗೆ ಪ್ರಕಾಶಕರು ಅಂದ್ರೆ ವ್ಯವಸ್ಥಾಪಕರು, ಅಂದ್ರೆ ಪ್ರಕಾಶ ಮಾಡುವಂತವರು ವ್ಯವಸ್ಥಾಪಕರು. ಮೂರನೆಯದು ಮಾರ್ಗದ ನಿರ್ದೇಶಕ, ನಿರ್ದೇಶನ ಮಾಡುವಂತ. ಇವರು ಸ್ವಯಂ ಆ ಮಾರ್ಗದಲ್ಲಿ ನಡೆಯುವವರಾಗಿರಬೇಕು. ಈ ಉಪದೇಶವನ್ನ ಮಾಡುವವರು ಸ್ವತಃ ಆ ಮಾರ್ಗದಲ್ಲಿ ಹೋಗುವವರಾಗಿರಬೇಕು. ಆಗಲೇ ತಾನೇ ಅವರನ್ನೇ ಪುರಾತನ ಭಾಷೆಯಲ್ಲಿ ಆಪ್ತ ಆಗಮ ಆಚಾರ್ಯ ಅಂದ್ರೆ ಆಪ್ತ ಆಗಮ ಆಚಾರ್ಯ ಗುರು ಅಥವಾ ತಪಸ್ಸಿ ಎನ್ನುತ್ತಾರೆ. 3 ಮಾತನ್ನ ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಬೇಕು. ಸಂಸಾರದಿಂದ ಪಾರಾಗಬೇಕು, ಸಂಸಾರ ದುಃಖದಿಂದ ಪಾರಾಗಬೇಕು. ದುಃಖ ಅಂದ್ರೆ ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಳ್ಳಬೇಕಂದ್ರೆ ಭವ್ಯಾತ್ಮರು 3 ಅವಶ್ಯವಾಗಿ ಧ್ಯಾನದಲ್ಲಿ ಇಟ್ಟುಕೊಳ್ಳಬೇಕು. ಒಂದನ್ನು ಮಾರ್ಗ ಪ್ರವರ್ತಕರು. ಮಾರ್ಗದ ಪ್ರವರ್ತಕರು ಅಂದ್ರೆ ಬೋಧನೆಯನ್ನ ಮಾಡಿದವರು ಯಾರಿದ್ದಾರೆ? ಯಾರು ಬೋಧನೆ ಮಾಡಿದಂತ ದಿನೇದು ಶಾಸ್ತ್ರ ಹೇಳದ್ ಯಾರು ಇದನ್ನ ಅಂತ ಕೇಳ್ತಿದ್ರು, ಹೌದಲ್ಲ? ಹೇಳಿದವರು ಯಾರು ಇದನ್ನ ಅಂದ್ರೆ ಹೇಳಿದವರು ಜನರ ಬೋಧನೆಯನ್ನ ಅಂದ್ರೆ ಹೇಳಿದಂತ ಮನುಷ್ಯ ಆತ ಯಾರು ಅನ್ನೋದನ್ನ ತಿಳಿದುಕೊಳ್ತೀವಿ ವ್ಯವಹಾರದಲ್ಲಿ. ಅದೇ ರೀತಿಯಾಗಿ ಯಾವುದೋ ವಿಚಾರಗಳಿರಬಹುದು, ಆದ್ರೆ ಅದೇ ರೀತಿಯಾಗಿ ಇದನ್ನು ಹೇಳಿದವರು ಯಾರು? ಆಪ್ತ ಅಂದ್ರೆ ಅರಿಹಂತರು, ವೀತರಾಗಿಗಳು, ಸರ್ವಜ್ಞರು, ಹಿತೋಪದೇಶಿಯು ಆದಂತವರು ಪ್ರಕಾಶ ಮಾಡಿದಂಥದ್ದು ಅಂದ್ರೆ ಅವರು ಕಥಿತ ಮಾಡಿರುವಂತ. ಎರಡನೆಯದು ಮಾರ್ಗ ವ್ಯವಸ್ಥಾಪಕರು. ಮಾರ್ಗದಲ್ಲಿ ಬೋಧನೆಯನ್ನ ಅಂದ್ರೆ ಮಾರ್ಗದನ್ನ ಏನ್ ಮಾಡುವಂತವರು ಮಾರ್ಗದ ವ್ಯವಸ್ಥಾಪಕರು. ಅಂದ್ರೆ ಮಾರ್ಗದ ಸನ್ಮಾರ್ಗದ ಬೋಧನೆಯನ್ನ ಮಾಡುವಂತವರು ಸನ್ಮಾರ್ಗದಲ್ಲಿ. ಮೂರನೆಯದು ನಿರ್ದೇಶಕರು ಅಂದ್ರೆ ಸ್ವಯಂ ಆ ಮಾರ್ಗದಲ್ಲಿ ಮುಂದೆ ನಡೀತಾ ಇರ್ತಾರೆ, ವ್ಯವಸ್ಥಾಪಕರು ಮಾಡ್ತಾರೆ, ಹಾಗೆ ಸ್ವತಃ ಅದೇ ಮಾರ್ಗದ ಮುಂದೆ ಹೋಗ್ತಾ ಇರ್ತಾರೆ. ಅವರನ್ನು ವ್ಯವಸ್ಥಾಪಕ ಅಂತ ಹೇಳಿದ್ರೆ, ಉದಾಹರಣೆಗೆ ನೀವು ಹೊಂಟಿದ್ರಿ, ಹೇಳಿದ್ರು ಯಾರು ರಸ್ತೆ, ಈ ರಸ್ತಾ ಬೆಂಗಳೂರಿಗೆ ಹೋಗ್ತದೆ. ಹೇಳದವರು ಯಾರು? ಬುದ್ಧಿ ಸರಿ ಇದ್ದವನೋ ಹುಚ್ಚನೋ, ಹೌದಲ್ಲ? ಅಥವಾ
ಹೇಳಿರುವಂತ ಮನುಷ್ಯ ಆತನು ತಿಳುವಳಿಕೆ ಇದ್ದವನು ಅಥವಾ ತಿಳುವಳಿಕೆ ಇಲ್ಲದವನು, ಬಾಲನು, ವೃದ್ಧನು, ಅಥವಾ ಆತನು ಅಂದ್ರೆ ಹೇಳುವುದಕ್ಕೆ ಸಮರ್ಥನಿದ್ದಾನೆಯೋ ಅಥವಾ ಸಮರ್ಥನಿಲ್ಲವೋ, ಅಥವಾ ಮಾರ್ಗದಲ್ಲಿ ಆತನು ಸದಾ ಹೋಗ್ತಾ ಇದ್ದನೋ, ಅಥವಾ ನಾವು ಕೇಳಿದಕ್ಕೆ ಮಾತ್ರ ಮಾರ್ಗ ಹೇಳ್ತಾ ಇದ್ದನೋ, ಆತ ಮಾರ್ಗದ ಪೂರ್ಣ ಜ್ಞಾನ ಇದೆಯೋ ಇಲ್ಲೋ ಆತನಿಗೆ ಅನ್ನುವಂತ, ಅಂದ್ರೆ ಆತನ ಪರೀಕ್ಷೆಯನ್ನ ಮಾಡ್ತೀರಿಲ್ಲ. ಯಾರು ಹೇಳಿದ ತಕ್ಷಣ ಹೋಗ್ತೀರಿ ಹಾಗೆಲ್ಲಿ? ಯಾವಾಗಂಗಿಲ್ಲ. ಹೇಳಿದಂತ ವ್ಯಕ್ತಿಯ ಮೇಲೆ ವಿಶ್ವಾಸ ಆದ್ರೆ ಆ ಮಾರ್ಗದಲ್ಲಿ ಹೋಗ್ತೀರಿ. ಇದಕ್ಕೆ ಆಪ್ತ ಅಂದ್ರೆ ಭಗವಾನರು. ಇನ್ನು ವ್ಯವಸ್ಥಾಪಕರು ಮುಂದೆ ಹೋದ್ಮೇಲೆ ರಸ್ತೆಯಲ್ಲಿ ಕಲ್ಲು ಬೋರ್ಡ್ ಹಾಕಿದ್ದಾರೆ, ಅಂದ್ರೆ ಆಗಮ ಬೋರ್ಡ್ ಹಾಕಿದಾರು, ಆಗಮಗಳಿದೆ. ಆಗ ಮುಂದೆ ಹೋದ್ಮೇಲೆ ರಸ್ತೆ ಇದು ಅಂತ ಹೇಳಿದ್ರು, ಮುಂದೆ ಹೋದ್ಮೇಲೆ ಬೋರ್ಡ್ ಹಾಕಿದ್ರು. ಈ ರಸ್ತೆ ಸ್ವರ್ಗಕ್ಕೆ ಹೊಂಟಿದೆ, ಈ ರಸ್ತೆ ಮೋಕ್ಷಕ್ಕೆ, ಈ ರಸ್ತೆ ನರಕಕ್ಕೆ, ಈ ರಸ್ತೆ ತಿರಿಯಂಚಿಗತಿಗೆ, ಈ ರೀತಿ ಸೀದಾ ಮನುಷ್ಯಗತಿಗೆ ಪ್ರಕಾರ ಎಲ್ಲ ಕಡೆಗೆ ರಸ್ತೆ ಇದೆ ಎನ್ನುವಂತ ಬೋರ್ಡ್ ಅನ್ನು ಮುಂದೆ ಹೋದ್ಮೇಲೆ ಬೋರ್ಡ್ ಹಾಕ್ತಾರಲ್ಲ, ಈ ರಸ್ತೆ ಈ ಕಡೆ, ಈ ರಸ್ತೆ ಬೋರ್ಡ್ ಹಾಕ್ತಾರಲ್ಲ, ಅದೇ ರೀತಿ ಇದಕ್ಕೆ ಆಗಮ ಅಂತ ಹೇಳ್ತಾರೆ. ಆಗಮ ಚಕ್ಕು ಸಾವು ಅಂದ್ರೆ ಆಗಮವೇ ನಮ್ಮ ಕಣ್ಣಿದೆ. ಜಿನ ಆಗಮ. ವ್ಯವಸ್ಥಾಪಕರು ಅಂದ್ರೆ ಏನ್ ಹೇಳ್ರಿ? ಪ್ರಕಾಶಕರು ಮತ್ತು ವ್ಯವಸ್ಥಾಪಕರು. ಮೂರನೆಯದು ನಿರ್ದೇಶಕರು. ಸ್ವತಃ ಅದರಲ್ಲಿ ನಡೀತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಸ್ವತಃ ಅವರು ಹೋಗ್ತಾ ಇದ್ದಾರೆ ನಿರ್ದೇಶಕರು. ಇವರು ಮೂರು ಅಂದ್ರೆ ಇದನ್ನ ಏನ್ ಮಾಡಬೇಕು? ತಿಳಿದುಕೊಳ್ಳಬೇಕು. ಯಾವುದನ್ನ ನಾವು ಅವಿಷ್ಟವಾದ ಸ್ಥಾನವನ್ನ ಪ್ರಾಪ್ತ ಮಾಡಿಕೊಳ್ಳುವ ಪೂರ್ವದಲ್ಲಿ ಭವ್ಯಾತ್ಮರು 3 ಲಕ್ಷ್ಯವನ್ನ ವಹಿಸಬೇಕು. ಹೇಳುವವರು ಯಾರಿದ್ದಾರೆ? ಸ್ವತಃ ಅವರು ಮೋಕ್ಷ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೋ, ಮಾತ್ರ ತಮ್ಮ ಬೇರೆ ಮಾತ್ರ ಉಪದೇಶ ಕೊಡ್ತಾ ಇದ್ದಾರೋ, ಸ್ವತಃ ಪರಿಗ್ರಹ ತ್ಯಾಗ ಇಲ್ಲ, ಇಂದ್ರಿಯಗಳ ನಿಗ್ರಹ ಇಲ್ಲ. ಹಾಗೆಯೇ ಒಬ್ಬರು ಶಾಂತಿಶಾಲ ಮಹಾರಾಜರು ಒಬ್ಬ ಬಾಲಕ ಬಂದು ಕೇಳ್ತಾರಂತೆ, ಮಹಾರಾಜರೇ ನಾನು ನಾಳೆಯಿಂದ ಸಕ್ರೆ ತ್ಯಾಗ ಮಾಡ್ತೀನಿ ಮಹಾರಾಜರೇ, ಹಾಗೆಯೇ ನಾನು ಲವಣ ತ್ಯಾಗ ಮಾಡ್ತೀನಿ ಮಹಾರಾಜರೇ. ಮಹಾರಾಜರು ವಿಚಾರ ಮಾಡ್ತಾರಂತೆ. ಅವಾಗ ಏನ್ ಹೇಳಿದ್ರು? ಸ್ವತಃ ಅವರು ತ್ಯಾಗ ಮಾಡಿಲ್ಲ ಅಂತ. ಅವಾಗ ಅವರು ಕ್ಷುಲ್ಲಕ ಅವಸ್ಥೆಗಿದ್ರು ಮೋಸ್ಟ್ಲಿ. ಅವಾಗ ಅವ್ರು ಏನ್ ಮಾಡಿದ್ರು? ಮತ್ತೆ ಈ ನಿಯಮ ಕೊಡಂಗಿಲ್ಲ, 4 ದಿನ ಬಿಟ್ಟು ಬಾ ಅಂತ ಹೇಳ್ತಾರೆ. ಆತರ 4 ದಿನ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದ್ಮೇಲೆ ಅವ್ರು ಸ್ವತಃ ತ್ಯಾಗ ಮಾಡಿದ್ರು. ಮತ್ತೆ ಏನ್ ಮಾಡಿದ್ರು? ಅವರು ಸ್ವತಃ ತ್ಯಾಗ ಮಾಡಿದ್ರು. ಮತ್ತೆ ಸ್ವೀಟು, ಸಕ್ಕರೆ ಮತ್ತು ಲವಣವನ್ನು ತ್ಯಾಗ ಮಾಡಿದರೆ ಆಗ್ತದೋ ಇಲ್ಲೋ ಮೊದಲು ನೋಡಿದ್ರು, ತ್ಯಾಗ ಮಾಡಿ ಆಮೇಲೆ ಅದನ್ನು ತಗೊಂಡು ಅಂದ್ರೆ ಸ್ವತಃ ಅವರಿಗೆ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ. ಅದೇ ರೀತಿಯಾಗಿ ಸ್ವತಃ ಅನುಭವವನ್ನು ಮಾಡುವಂಥವ್ರು, ಸ್ವತಃ ಮೋಕ್ಷ ಮಾರ್ಗದಲ್ಲಿ ಇರುವಂತವ್ರು ಯಾರಿದ್ದಾರೆ? ಸ್ವತಃ ಪಾಲನೆ ಮಾಡುವಂತವ್ರು. ಪಂಚೇಂದ್ರಿಯ ವಿಷಯಗಳನ್ನು ಯಾರು ಪೂರ್ಣವಾಗಿ ತ್ಯಾಗ ಮಾಡಿದ್ದಾರೆ ಅಂತವರ ಕಡೆಯಲ್ಲಿ ವ್ರತವನ್ನು ತೆಗೆದುಕೊಳ್ಳಬೇಕು. ಯಾರಿಗೆ ವ್ರತ ಇಲ್ಲ, ಯಾರಿಗೆ ನೇಮ ಇಲ್ಲ ಅಂತವ್ರ ಕಡೆ ಸ್ವತಃ ಅವರಿಗೆ ಪಾಲನೆ ಇಲ್ಲ, ಇನ್ನು ಬೇರೆಯವರಿಗೆ ಹೇಗೆ ಕೊಡಕ್ಕೆ ಸಾಧ್ಯ? ಅವರು ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಯಾವಾಗಲೂ ವ್ರತಗಳನ್ನ ಏನು ಮಾಡಬೇಕು? ಗುರುಗಳ ಕಡೆಗೆ ಸ್ವೀಕಾರ ಮಾಡಬೇಕು. ಗುರುಗಳ ಹತ್ರನೇ ವ್ರತ ತಗೊಳ್ಬೇಕು. ಬೇರೆಯವರ ಕಡೆಗೆ, ಸಂಸಾರಿಗಳ ಕಡೆಗೆ ಯಾರು ಸಾರಂಭ ಮಾಡ್ತಾರೆ, ಪರಿಗ್ರಹ ಜಾರಿಗಳಿದ್ದಾರೆ, ಸದಾ ಭೋಜನ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಸಂಸಾರದ ಪಾಪವನ್ನು ಹೊತ್ಕೊಂಡಿದ್ದಾರೆ, ಅವ್ರು ಬೇರೆಯವರಿಗೆ ಹೀಗೆ ವ್ರತ ಕೊಡ್ಲಿಕ್ಕೆ ಸಾಧ್ಯ? ಅವ್ರ ಅಂಗಡಿಯಲ್ಲಿ ಇರಬೇಕು ತಾನೇ ಮಾತು, ಅವ್ರ ಅಂಗಡಿಯಲ್ಲಿ ಇದ್ರೆ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ವ್ರತೋಪದೇಶವನ್ನ ನಿಮ್ಮಲ್ಲೆಲ್ಲ ಮುಂಚಿ ಬಂದ ಅಂತ ಹೇಳ್ತಾರೆ. ವ್ರತೋಪದೇಶ
ವ್ರತೋಪದೇಶವನ್ನ ವ್ರತ ಸ್ವೀಕಾರ ಅಂತ ನಿಮ್ಮನೆ ವ್ರತ ಸ್ವೀಕಾರವನ್ನ ಮುನಿಗಳ ಕಡೆಗೆ ತಗೋಬೇಕು. ಯಾರ ಕಡೆ ತಗೋಬೇಕು? ಮುನಿ ಮಹಾರಾಜರ ಕಡೆಗೆ, ಆಚಾರ್ಯರು, ಮುನಿಗಳು, ದಿಗಂಬರ ಮುನಿಗಳ ಕಡೆಗೆ ತಗೋಬೇಕು ವ್ರತವನ್ನು. ಸಾವಕರ ಕಡೆಗೆ ವ್ರತ ತಗೋ ಬರಂಗಿಲ್ಲ. ಸಾವಕರೇನು ಕೊಡಕ್ ಸಾಧ್ಯ? ಅವ್ರ ಕಡೆಗೆ ಐತಿ ಕೊಡಕ್. ವ್ರತ ಇರಲಿಲ್ಲ ನನ್ನ ಕಡೆ, ರತ್ನತ್ರ ಏನಿದೆ ಅವ್ರ ಕಡೆ, ಅವರು ಕೊಡ್ಲಿಕ್ಕೆ ಆಗುವುದಿಲ್ಲ. ಅವರ ಕಡೆಗೆ ತೆಗೆದುಕೊಂಡಂತ ವ್ರತ ಏನಾಗಲು ಪರಿಶುದ್ಧವಾಗಲ್ಲ. ಯಾವಾಗಲೂ ಮುನಿಗಳ ಕಡೆಗೆ ವ್ರತವನ್ನು ತೆಗೆದುಕೊಳ್ತಾರೆ. ವ್ರತವನ್ನ ಒಂದ್ಸಲ ಆದ್ಮೇಲೆ ಮತ್ತೊಬ್ಬಳು ಬರ್ತದೆ ಇಲ್ಲ ವ್ರತ? ಇಲ್ಲ, ನಿಮ್ಗೆ ಗೊತ್ತೇ ಇಲ್ಲ. ವ್ರತಗಳನ್ನ ಮತ್ತೆ ಮತ್ತೆ ತಗೊಂತಾರೆ. ಮತ್ತೆ ಯಾವಾಗ ಆಚಾರ್ಯರು, ಮುನಿ ಮಹಾರಾಜರು ಯಾವಾಗ ಬರ್ತಾರೆ ಅವಾಗ ಮತ್ತೆ ಪುನಃ ವ್ರತವನ್ನು ಮತ್ತೆ ತಗೊಂತಾರೆ. ಸಾಮೂಹಿಕವಾಗಿ ವ್ರತೋಪದೇಶವನ್ನ ಮೊದಲ ವ್ರತ ಆದರೂ ಸಹ ಮತ್ ಪುನಃ ಸ್ವೀಕಾರವನ್ನ ಮಾಡ್ತಾರೆ. ಆಚಾರ್ಯರು, ಮುನಿಗಳ ಕಡೆಯಿಂದ ಸಿಗ್ತಾ ಇದೆ ಅಂತ. ಸ್ವಾಮೀಜಿಗಳು ಹಿಂಗಿರ್ಬೇಕು, ಪರಿಗ್ರಹ ತ್ಯಾಗಿ ಇರಬೇಕು, ವೀದ್ರಾಗಿರ್ಬೇಕು, ಪರಿಗ್ರಹಗಳ ತ್ಯಾಗ ಇರಬೇಕು. 10 ಪ್ರಕಾರ ಪರಿಗ್ರಹ ತ್ಯಾಗ ಇರಬೇಕು. ಅವರಿಗೆ ಗಾಡಿ, ಗೋಡ, ಮೊಬೈಲು, ಪೈಸಾ ಅವರೆಲ್ಲ ಇದ್ದವರು ಹೇಗೆ ಸ್ವಾಮೀಜಿ ಆಗ್ತಾರೆ? ಸ್ವಾಮಿ ಅಂದರೆ ಏನರ್ಥ ಹೇಳ್ರಿ? ಪರಿಗ್ರಹವನ್ನ ಪೂರ್ಣವಾಗಿ ತ್ಯಾಗ ಮಾಡಿದರಾಗಬೇಕು. ಪರಿಗ್ರಹಗಳಿದ್ದಾವೆ, ಎಲ್ಲ ಹಣ ಇದೆ, ಗಾಡಿ ಇದೆ, ಮೊಬೈಲ್ ಇದೆ, ವಸ್ತ್ರ ಇದೆ, ಎಲ್ಲವೂ ಇಟ್ಕೊಂಡಿದ್ದಾರೆ. ನೌಕರಿದ್ದಾರೆ, ಚಾಕರಿದ್ದಾರೆ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದಾವೆ, ಲಕ್ಷ ಗಟ್ಟಲೆ, ಕೋಟಿ ಗಟ್ಟಲೆ ಆಸ್ತಿ ಇದೆ ಹೆಸರಲ್ಲಿ. ಹೇಗಾಗ್ತಾರೆ ಅಂದ್ರೆ ಗುರುಗಳಂತ ಏನಿರಬೇಕು? ಬಾಹ್ಯಭ್ಯಂತರ ಪರಿಗ್ರಹಗಳನ್ನ ತ್ಯಾಗ ಮಾಡದವರಿರಬೇಕು. ಪಂಚೇಂದ್ರಿಯ ವಿಷಯಗಳನ್ನ ಪೂರ್ಣವಾಗಿ ಏನಾಗಿರ್ಬೇಕು? ಅವರು ವಿಷಯ ವಾಸನೆಯಿಂದ ಮುಕ್ತರಾಗಿರ್ಬೇಕು. ಇಂಥವ್ರ ಕಡೆಯಿಂದನೇ ವ್ರತವನ್ನ ಸ್ವೀಕಾರ ಮಾಡುವುದು ಶ್ರೇಷ್ಠವಾದಂಥದ್ದಿದೆ. ವ್ರತೋಪದೇಶವನ್ನ ತೆಗೆದುಕೊಳ್ಳುವಂಥದ್ದು ಯಾವಾಗಲೂ ವೀತರಾಗ ಸಾಧುಗಳ ಕಡೆಯಿಂದ ತಗೊಳ್ಬೇಕು. ಉತ್ಕೃಷ್ಟವಾದ ರತ್ನತ್ರಯ ದಾರಿಗಳು ಯಾರಿದ್ದಾರೆ ಅವರ ಕಡೆಗೆ ತಗೊಳ್ಬೇಕು. ಬೇರೆ ಸಂಸಾರಿಕರ ಕಡೆಯಿಂದ ವ್ರತೋಪದೇಶವನ್ನ ತೆಗೆದುಕೊಳ್ಳೋದು ಅಷ್ಟು ಏನಲ್ಲ, ಶ್ರೇಷ್ಠವಾದಂಥದ್ದಲ್ಲ. ಆಚಾರ್ಯಗಳಿಗೆಲ್ಲ ವ್ರತೋಪದೇಶವಾಗ್ತದೆ ಸಾಮೂಹಿಕವಾಗಿ. ದೊಡ್ಡವರೆಲ್ಲ ತಗೊಂತಾರಲ್ಲ, 60, 70, 80 ವರ್ಷದವರೆಲ್ಲ ಮೊದಲು ವ್ರತೋಪದೇಶ ಆಗಿರ್ತದೆ ಅವರು. ಆದರೂ ಸಹ ಅವ್ರ ಕಡೆ ಸಂಸ್ಕಾರಗಳನ್ನ ಮಾಡ್ತಾರೆ. ಅಂದ್ರೆ ಯಾವ ರೀತಿ ದೀಕ್ಷಾ ಸಮಯದ ಸಂಸ್ಕಾರ ಆಗ್ತದಲ್ಲ, ಅದೇ ರೀತಿ ರಥೋಪದೇಶ ಮಾಡುವಾಗಲೂ ಸಹ ಶ್ರಾವಕ ಸಂಸ್ಕಾರ ಅಂದ್ರೆ ಶ್ರಾವಕರ ಸಂಸ್ಕಾರ ಮಾಡುವಂತ ಕ್ರಿಯೆ ಇರ್ತದೆ. ನೋಡಿರ್ಬೇಕು, ಆಚಾರ್ಯಗಳೇ 4,5,000 ಜನ ಒಂದೊಂದ್ಸಲ ಸಾಮೂಹಿಕದಲ್ಲಿ ವ್ರತೋಪದೇಶವನ್ನು ತಗೋತಾರೆ ಎಲ್ಲ ಆಚಾರ್ಯಗಳಿಂದ. ಎಲ್ಲ ಕೆಲವು ಮಹಾರಾಜರು ಎಲ್ಲರೂ ಸಹ ಏನ್ ಮಾಡ್ತಾರೆ? ಎಲ್ಲ ಸಂಸ್ಕಾರವನ್ನು ಮಾಡ್ತಾರಲ್ಲ. ಎಲ್ಲವರು ತಲೆಯೆಲ್ಲ ಬೋಳಿಸಿ ತಲೆ ಸ್ವಲ್ಪ ಜುಟ್ಟ ಇಡ್ತಾರೆ. ಎಲ್ಲವರು 60-70 ವರ್ಷದವರಲ್ಲ. ನಿಮ್ಮಲ್ಲಿ ವ್ರತೋಪದೇಶ ಅಂದ್ರೆ ಮದುವೆ ಟೈಮಿಗೆ ಒಂದ್ಸಲ ತಗೊಂಡ್ರೆ ಆಯ್ತಂತ ಮದುವೆ. ಆದ್ರೆ ವ್ರತೋಪದೇಶ 8 ವರ್ಷ ಆದ್ಮೇಲೆ, 8 ವರ್ಷ ಅಂತರ ಮುಹೂರ್ತ ಆದ್ಮೇಲೆ ತೆಗೆದುಕೊಳ್ಬೇಕು. ಒಮ್ಮೆ ಆಗಿಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ, ಒಂದ್ ವೇಳೆ ವ್ರತೋಪದೇಶ ಮುನಿಗಳ ಕಡೆಗೆ ಆಗಲಿಲ್ಲ ಅಂದ್ರೆ ಅಥವಾ ಆಚಾರ್ಯರ ಕಡೆಗೆ, ಮುನಿಗಳ ಕಡೆಗೆ ಆಗಲಿಲ್ಲ ಅಂದ್ರೆ ಮತ್ತೆ ಯಾವಾಗ ಸಿಗ್ತದೆ ಆವಾಗ ತಗೊಳ್ಬಹುದು. ಸಾಮೂಹಿಕ ವ್ರತೋಪದೇಶದಲ್ಲಿ ಮತ್ ಪುನಃ ಹೆಸರು ಬರೆಸಿ ಕುತ್ಕೊಂಡು ಮತ್ ಪುನಃ ಸಂಸ್ಕಾರವನ್ನ ಮಾಡಲಾಗ್ತದೆ. ನಿಮ್ ಪಂಚಕಲ್ಯಾಣದಲ್ಲಿ ಮಾಡಿದಲ್ಲ ಹುಡುಗ, ಅದೇ ರೀತಿಯಾಗಿ ಆಚಾರ್ಯ ಶ್ರೀಗಳು ಏನ್ ಮಾಡಿದ್ರು? ದೊಡ್ಡವರಿಗೆಲ್ಲ ಫೋಟೋ ಇದೆ ನಮ್ಮ ಕಡೆ. 4,5,000 ಜನರಿಗೆ ಪಂಚಕಲ್ಯಾಣಗಳಲ್ಲಿ ವಿಶೇಷ ಪೂಜೆ ವಿಧಾನದಲ್ಲೂ ಸಹ ವ್ರತೋಪದೇಶವನ್ನು ಕೊಡ್ತಿದ್ರು. ಅವರಿಗೆ ಎಲ್ಲ ತಲೆಯಲ್ಲಿ ಎಲ್ಲ ಬೋಳಿಸಿ ಸ್ವಲ್ಪ ಜುಟ್ಟಿ ಸ್ವಲ್ಪ ಇಡ್ತಾರೆ. ಮತ್ತೆ ಮೇಲೆ ಸಸ್ತೀಕಾರ ತೆಗೆದು ಮಂತ್ರಗಳನ್ನು ಹೇಳಿ ಅಕ್ಷತೆಯ ಹಾಕಿ ಅದಕ್ಕೆ ಬೀಜ ಅಕ್ಷರ ಮಂತ್ರಗಳು ಹೇಳಿ ಸಂಸ್ಕಾರವನ್ನ ಕೊಟ್ಟು ಉಪದೇಶವನ್ನ ಮಾಡುವುದಿದೆ. ನಿಮಗೆ ತಗೊಳ್ಳೋದೇನ ಒಂದು ಸಾಮೂಹಿಕ ವ್ರತೋಪದೇಶ ಹೇಳೋದು. ಇಲ್ಲಿ ಸಾಮೂಹಿಕವಾಗಿ ಎಲ್ಲರಿಗೂ, ದೊಡ್ಡವರು ಚಿಕ್ಕವರಿಗೆಲ್ಲ ಯಾರು ಬೇಕಾದ್ರೆ ತಗೊಳ್ಬಹುದು. ಅದರಲ್ಲಿ ದೊಡ್ಡವರು ಚಿಕ್ಕವರು ಅಂತ ಹೇಳಿಲ್ಲ. ಮತ್ತೊಂದು ಹಿಂದಾದ್ರೂ ತಗೊಳ್ಬಹುದು. ಮತ್ತಲ್ಲ ಹಿಂದೆ ವ್ರತೋಪದೇಶ ಆದ್ರೂ 70 ವರ್ಷ 80 ವರ್ಷ ಆದ್ರೂ ಏನು ವರ್ಷದ ಮಿತಿ ಏನಿಲ್ಲ. ಇದೆ ಯಾರು ಬೇಕಾದ್ರೂ ಸಹ ಇಲ್ಲಿ ತಗೊಳ್ಳೋ ಸಂಸ್ಕಾರವನ್ನು ಪ್ರಾಪ್ತ ಮಾಡ್ಕೊಳ್ಬೇಕು. ಆತ್ಮನಿಗೆ
ಸಂಸ್ಕಾರ ಸಿಗುವುದು ಯಾರಿಂದ ಅಂದ್ರೆ ಗುರುಗಳಿಂದ ಮಾತ್ರ. ಆತ್ಮನಿಗೆ ಸಂಸ್ಕಾರವಾಗುವುದು ಗುರುಗಳಿಂದ ಮಾತ್ರ ಸಂಸ್ಕಾರವಾಗುತ್ತದೆ. ಬೇರೆ ಯಾರು ಸಹ ಸಂಸ್ಕಾರವನ್ನು ಕೊಡುವುದಕ್ಕೆ ಆಗೋಲ್ಲ. ಸ್ವತಃ ಯಾರು ಮೋಕ್ಷ ಮಾರ್ಗದಲ್ಲಿರ್ತಾರೆ, ರತ್ನತ್ರಯ ದಾರಿಗಳಿರ್ತಾರೆ, ಅಂತವರೇ ರತ್ನತ್ರಯದ ಏನು ಮಾಡ್ತಾರೆ, ದಾನವನ್ನು ಕೊಡುವುದಕ್ಕೆ ಸಾಧ್ಯ. ಮಾರ್ಗದಲ್ಲಿ ನಡೆಯಬೇಕಾಗಿರಬೇಕು ಅವರನ್ನೇ ಪುರಾತನ ಭಾಷೆಯಲ್ಲಿ ಆಪ್ತ, ಆಗಮ, ಆಚಾರ್ಯ, ಗುರು ಎನ್ನುತ್ತಾರೆ. ಆಪ್ತರು, ಆಗಮರು ಅಂದ್ರೆ ಯಾರೇ ಇದ್ರೂ ಸಹ, ಯಾರು ಸ್ವಾಮಿಯವರಾಗಲಿ ಯಾರಾದ್ರೂ ಸಹ, ಯಾರು ಪರಿಗ್ರಹ ನಮ್ಮಲ್ಲಿ ಹೆಸರು ತಗೊಂಡಿಲ್ಲ. ಯಾರು ಜೈನ ಧರ್ಮದಲ್ಲಿ ಯಾರ ಹೆಸರನ್ನು ತಗೊಳ್ಳಿಲ್ಲ. ಆದ್ರೆ ಯಾರಿಗೆ ಪರಿಗ್ರಹ ತ್ಯಾಗಿ ಇದ್ದಾರೆ, ಪಂಚೇಂದ್ರಿಯ ವಿಷಯಗಳಿಂದ ಏನಾಗಿದ್ದಾರೆ, ಅವರು ತ್ಯಾಗವನ್ನ ಮಾಡಿದ್ದಾರೆ. ಆರಂಭ ಆದಿ ಕ್ರಿಯೆಗಳನ್ನ ತ್ಯಾಗ ಮಾಡಿದ್ದಾರೆ. ಸಂಯಮ ಇದೆ, ಇಂದ್ರಿಯ ಸಂಯಮ, ಪ್ರಾಣಿ ಸಂಯಮ. 5 ಇಂದ್ರಿಯಗಳ ಮೇಲೆ ಸಂಯಮ ಇದೆ. ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷೇಂದ್ರಿಯ, ಶ್ರೋತ್ರೇಂದ್ರಿಯ, ಕರ್ಣೇಂದ್ರಿಯ. 5 ಇಂದ್ರಿಯಗಳ ಮೇಲೆ ಸಂಯಮ ಇದೆ. ಮತ್ತು ಯಾರು 6 ಕಾಯ ಜೀವಗಳ ಮನಸ್ಸ, ವಾಚ, ಕಾಯ, ಕೃತ, ಕರಿತ, ಅನುಮೋದನ, ಆರಂಭ ಸಾರಂಭಾದಿ ಕ್ರಿಯೆಗಳನ್ನ ಪೂರ್ಣವಾಗಿ ತ್ಯಾಗ ಮಾಡಿದ್ದಾರೆ. ಅಂದ್ರೆ ಹಿಂಸೆಯನ್ನು ತ್ಯಾಗ ಮಾಡಬೇಕು. ಗುರು ಆಗ್ಬೇಕಾದ್ರೆ ಹೇಗಿರ್ಬೇಕು? ಹಿಂಸೆ ಇದ್ರೆ ಆಗೋಲ್ಲ. ಹಿಂಸೆಯನ್ನ ತ್ಯಾಗ ಮಾಡಬೇಕು ಪೂರ್ಣ. ಒಂದು ವೇಳೆ ಹಿಂಸೆ ಇದ್ರೆ ಗುರು ಆದ್ರೆ ಹಿಂಸೆ ಮಾಡೋರೆಲ್ಲರೂ ಗುರುಗಳಾಗ್ಲಿಕ್ಕೆ ಸಾಧ್ಯ? ಹಾಗೆ ಆಗೋಲ್ಲ. ಹಿಂಸೆಯನ್ನ ಪೂರ್ಣವಾಗಿ ತ್ಯಾಗ ಮಾಡಬೇಕು. ಇನ್ನು ಪರಿಗ್ರಹ ತ್ಯಾಗ ಮಾಡಬೇಕು. ಆರಂಭಾದಿ ಪರಿಗ್ರಹಗಳನ್ನ 24 ಪರಿಗ್ರಹಗಳಿವೆ. 10 ಬಾಹ್ಯ ಪರಿಗ್ರಹ, 14 ಅಂತರಂಗ ಪರಿಗ್ರಹಗಳನ್ನ ತ್ಯಾಗ ಮಾಡಬೇಕು. ಆರಂಭ ಕ್ರಿಯೆಗಳ ಪರಿಗ್ರಹ ತ್ಯಾಗವನ್ನು ಮಾಡಿರುವಂತದ್ದು. ಮತ್ತು ಯಾರು ಧ್ಯಾನದಲ್ಲಿ ಸದಾ ಕಾಲ ಲೀನರಾಗಿರ್ತಾರೆ ಅವರು ಏನಾಗಿದ್ದಾರೆ, ಗುರುಗಳಿದ್ದಾರೆ. ಸಂಸಾರಿಕವಾದಂತಹ ಚರ್ಚೆಯನ್ನ ಮಾಡೋಲ್ಲ, ರಾಗದ್ವೇಷವನ್ನು ಮಾಡೋಲ್ಲ, ಸತ್ಯದ ಬೋಧನೆಯನ್ನು ಮಾಡ್ತಾರೆ. ಯಾವುದೇ ರೀತಿಯಾದಂತ ಭಯ ಆಗ್ಲಿ, ಆಸೆ ಆಗ್ಲಿ, ನಿಜವಾದ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಭಾವನೆಯಿಂದ ಭವ್ಯ ಜೀವಿಗಳ ಕಲ್ಯಾಣಕ್ಕಾಗಿ ಹಿತೋಪದೇಶವನ್ನ ಮಾಡುವಂತವರು, ಹಿತದ ಬೋಧನೆಯನ್ನ ಮಾಡುವಂತವರು, ಇಂಥವರು ಗುರುಗಳಿದ್ದಾರೆ. ಅವರು ಯಾರೇ ಇರಲಿ, ಅವರು ಯಾರಿದ್ರು ಸಹ ಈ ಗುಣ ಇರಬೇಕು. ಏನಾಗಿರ್ಬೇಕು? ಗುರು ಆಗಬೇಕು ಅಂದ್ರೆ ಈ ಗುಣಗಳು ಇರಬೇಕು. ಇದ್ದವರ ಹತ್ರ ನೀವು ಯಾರ ಹತ್ರ ತಗೊಳ್ಳೋಕೆ ತೊಂದರೆ ಏನಿಲ್ಲ. ಈ ಗುಣ ಇರಬೇಕು. ಒಂದು ವೇಳೆ ಗುಣ ಇಲ್ಲದೆ ಕೇವಲ ದಿಗಂಬರ ಆಗಿದ್ರು ಆಗೋಲ್ಲ. ದಿಗಂಬರ ಇದ್ರೆ ಪಶುಗಳು ದಿಗಂಬರ ಇರ್ತವೆ. ಏನಾಗಿರ್ತವೆ? ಪಶುಗಳು ಸಹ ದಿಗಂಬರ. ಆದ್ರೆ ಏನಾಗಿರ್ಬೇಕು? ಪೂರ್ವವಾದಂತ ಪರಿಗ್ರಹಗಳನ್ನ ತ್ಯಾಗ ಆಗಿರ್ಬೇಕು. ಸಂಯಮನೂ ಇರಬೇಕು. ಏನಾಗಿರ್ಬೇಕು? ಅಲ್ಲಿ ಸಂಯಮ ಸಹ ಇರಬೇಕಾಗುತ್ತೆ. ಇಂದ್ರಿಯ ಸಂಯಮ ಮತ್ತು ಪ್ರಾಣಿ ಸಂಯಮ. ಸಂಯಮ ಇಲ್ಲದೆ ಇದ್ರೂ ಸಹ ಪೂಜ್ಯತ ಮತ್ತು ಪೂಜ್ಯರಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇಲ್ಲಿ ಯಾರ ಹೆಸರು ಪ್ರಸ್ತಾಪ ಯಾವುದೂ ಇಲ್ಲ. ಇಲ್ಲಿ ಯಾರು ಆಪ್ತರಿದ್ದಾರೆ, ಯಾವುದು ಆಗಮವಿದೆ ಮತ್ತು ಯಾರು ಗುರುಗಳಿದ್ದಾರೆ ಎನ್ನುವ ಸ್ವರೂಪವನ್ನ ಈ ಪಾಠದಲ್ಲಿ ಕೊಡಲಾಗಿದೆ. ಇದನ್ನ ತಿಳಿದು ಇಷ್ಟ ಸ್ಥಾನಕ್ಕೆ ಹೋಗುವಂತವರು ಅಂದ್ರೆ 3 ಅವಶ್ಯವಾಗಿ ಲಕ್ಷ್ಯದಲ್ಲಿ ಗೊತ್ತಿರಬೇಕು. ಆಪ್ತ, ಆಗಮ ಮತ್ತು ಗುರುಗಳನ್ನ ತಿಳಿದು ಏನು ಮಾಡಬೇಕು? ನಾವು ಇಷ್ಟ ಸ್ಥಾನವನ್ನ ಪ್ರಾಪ್ತ ಮಾಡಿಕೊಳ್ಳುವಂತವರು ತಿಳಿದುಕೊಳ್ಳಬೇಕು, ಅರ್ಥವನ್ನ ಮಾಡಿಕೊಳ್ಬೇಕು. ಇನ್ನು ಸ್ವದ ಕಡೆಗೆ ಹೋಗುವಂತ ಮಾರ್ಗ ಯಾವುದಾದರೂ ಸಿಗುವುದಾದರೆ ಅದು ಕೇವಲ ಸ್ವ ಅಂದ್ರೆ ತಮ್ಮ ಆತ್ಮದ ಕಡೆಗೆ ಹೋಗುವಂತ, ಪರದಿಂದ ವಿಮುಖರಾಗಿ ಸ್ವ ಅಂದ್ರೆ ನಮ್ಮದಾಗಿರುವ ಸಂಪತ್ತಿನ ಪ್ರಾಪ್ತಿ. ಸ್ವ ಅಂದ್ರೆ ಆತ್ಮದ ಕಡೆಗೆ ಹೋಗುವ, ನಮ್ಮದಾಗಿರುವಂತ ವಸ್ತುಗಳನ್ನ ಪ್ರಾಪ್ತಿಯನ್ನ ಮಾಡಿಕೊಳ್ಳುವುದಕ್ಕಾಗಿ ಮಾರ್ಗ ಅಂದ್ರೆ ಯಾರಿಂದಾದರೂ ಸಿಗುವುದಾದರೆ ಅದು ಕೇವಲ ದೇವಶಾಸ್ತ್ರ ಗುರುಗಳ ಮುಖಾಂತರವೇ ಸಿಗುತ್ತದೆ. ಯಾವುದರ ಮುಖಾಂತರ? ನಿಜವಾದ ದೇವ ಶಾಸ್ತ್ರ
ಗುರುಗಳ ಮುಖಾಂತರವೇ ನಮ್ಮ ಅಂದ್ರೆ ನಮ್ಮ ಆತ್ಮದ ಕಡೆಗೆ ನಿಜವಾಗಿರುವಂತ ನಮ್ಮ ಸಂಪತ್ತಿನ ಪ್ರಾಪ್ತಿಯನ್ನು ಮಾಡಿಕೊಳ್ಳುವುದಕ್ಕೆ ಬೇರೆ ಎಲ್ಲಿಯೂ ಆಗುವುದಿಲ್ಲ ಎನ್ನುವುದನ್ನು ಯಾರು ಹೇಳಿದ್ರು? ಆಚಾರ್ಯರು ವಿದ್ಯಾಸಾಗರ ಮಹಾರಾಜರು ಹೇಳಿದ್ರು. ಬೇರೆ ಎಲ್ಲೂ ಸಹ ನಾ ಸಂಭವತ ಇಲ್ಲ ಕದಾಪಿ ಸಂಭವನಿಗೆ. अहिंसा परमो धर्म की प्रभु देव तुम्हारे पवित्र मुख से निश्रित जो शीतलवाणी जग जन मन के फल को दोती अतः कहानी दिलवाणी जयवंतो मां जग में तब तक जब तक सूरज चांद रहे शीतलवाती कर्म हरोमा अब तक हम विषयांत रहे